ಈ ಬಜೆಟ್ನ ಬಗ್ಗೆ ಎಷ್ಟರ ಮಟ್ಟಿಗೆ ಗುಡ್ ಬ್ಯಾಡು ಅಥವಾ ಆವರೇಜು ಅದನ್ನು ನಾನು ನಮ್ಮ ತಜ್ಞರು ಹೇಳ್ತಾ ಇದ್ದೀನಿ, ಅದನ್ನು ತೋರಿಸಲಿಕ್ಕೆ. ಸರ್ ನೀವು ಅದನ್ನು ಯಾವ ರೀತಿ ಹೇಳ್ತೀರಿ ಈ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸರ್ ನಿಮ್ಮಲ್ಲಿ ಪ್ಲೇಟ್ ಇದೆ ಕೇಶವ್ಜಿ. ಸೊ ಎಷ್ಟರ ಮಟ್ಟಿಗೆ ನಿಮಗೆ ಪ್ರೊಫೆಸರ್ ಕೇಶವ್ ಅವ್ರ ಪ್ರಕಾರ ಇದು ಗುಡ್? ಸರ್ ತಮ್ಮದು ಗುಡ್, ತಾವೇನಂತೀರಿ? ನಿಕೇತ್ ರಾಜ್ ಮೊದಲೇ ಅವರೇಜ್ ತೆಗೆದು ಇಟ್ಕೊಂಡ್ಬಿಟ್ಟಿರಿ ನೀವು ನಿಕೇತ್. ಎಸ್, ಹಾಗಾದರೆ ಗುಡ್ ಹೇಗೆ ಆವರೇಜ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ವಿಶ್ವನಾಥ್ ಭಟ್ರೆ, ಈಗ ನೋಡಿದ್ರಿ ಬಜೆಟನ್ನು, ಯಾವ್ಯಾವ ಅಂಶಗಳನ್ನು ಉಲ್ಲೇಖಿಸಬಹುದು ಇಲ್ಲಿ? ನಾವು ಬಜೆಟ್ನ ಮಾತಾಡೋಕ್ಕಿಂತ ಮೊದಲು ಸ್ವಲ್ಪ ಹಿನ್ನೆಲೆಗೆ ಹೋಗಬೇಕು. ಮೋರ್ ದ್ಯಾನ್ ಎವ್ರಿಥಿಂಗ್ ದಿಸ್ ಈಸ್ ಇಂಟೀರಿಯಂ ಬಜೆಟ್ ಅಂತ ನಮಗೆ ಗೊತ್ತಿರಲಿ. ಇದೇ ಸರ್ಕಾರ ಪುನಃ ಅಧಿಕಾರಕ್ಕೆ ಬಂದರೂ ಸಹ ಜುಲೈನಲ್ಲಿ ಅವರೊಂದು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಒಂದು ಲಿಮಿಟಿನ ದಾಟಿ ಹೋದರೆ ಅದು ಸಂವಿಧಾನವನ್ನು ಕ್ರಾಸ್ ಮಾಡಿದ ಲೆಕ್ಕ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವಂತಹ ಬಜೆಟ್ ವಿತಿನ್ ದ ಲಿಮಿಟ್ಸ್ ಕೊಟ್ಟಿದ್ದಾರೆ, ಅಡ್ಮೈರ್ ಮಾಡಬೇಕು. ನಾವು ಈ ಬಜೆಟನ್ನು ಯಾವ ಹಿನ್ನೆಲೆಯಲ್ಲಿ ಅಂದರೆ ಲುಕ್ ಎಟ್ ದ ವರ್ಲ್ಡ್, ಜಗತ್ತಿನ ಕಡೆ ನೋಡಿ. ದ ಎಂಟೈರ್ ವರ್ಲ್ಡ್ ಸ್ನೇಹಿತರೆ ಇವತ್ತಿನ ದಿನ ಆರ್ಥಿಕವಾದ ಕ್ರೈಸಿಸ್ನಲ್ಲಿದೆ. ಎಂಟೈರ್ ವರ್ಲ್ಡ್. ಕರೆಕ್ಟ್. ಮೊನ್ನೆ ದಿನ ಈ IMFನವರು ಡೇಟಾ ರಿಲೀಸ್ ಮಾಡಿದ್ದಾರೆ. 2022ರಲ್ಲಿ ಜಗತ್ತಿನ ಅಭಿವೃದ್ಧಿಯ ದರ 3.5, 2023ರಲ್ಲಿ 3. ಈ ವರ್ಷ ಎಷ್ಟು ಬರುತ್ತಂತೆ ಗೊತ್ತಾ? 2.9%. ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ ಇದು ಯಾವುದೂ ಅಲ್ಲ, ಇದೊಂದು ಸೆಂಟೆನ್ಸ್ ಗಮನ ಕೊಟ್ಟು ಕೇಳಿ ರಂಗನಾಥ್. 2000 ಇಸವಿಯಿಂದ 2019 ತನಕ ಅಂದರೆ ಈ 20 ವರ್ಷಗಳಲ್ಲಿ ಸರಾಸರಿ ಜಗತ್ತಿನ ಅಭಿವೃದ್ಧಿಯ ದರ ಸರಾಸರಿಯಲ್ಲಿ 3.8% ಇತ್ತು. ಅದಕ್ಕಿಂತ 3-4% ಕಮ್ಮಿ ಆದರೆ ತೊಂದರೆ ಇಲ್ಲ. 25% ಕಮ್ಮಿ 3.8ಇಂದ 2.9 ಎಂಟೈರ್ ಜಗತ್ತು ಇವತ್ತು ರೆಸಿಷನ್ ಅಥವಾ ಆರ್ಥಿಕ ಹಿಂಜರಿತ ಅಲ್ದಿದ್ದರೂ ಸಹ ರಿಯಲ್ ಸ್ಲೋಡೌನನ್ನು ಎದುರಿಸ್ತಾ ಇದೆ. ಜಗತ್ತಿನ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂತಹದ್ದು ಡೆವಲಪಿಂಗ್ ಎಕಾನಮಿಗಳಲ್ಲ, ಶ್ರೀಮಂತ ರಾಷ್ಟ್ರಗಳು, ಡೆವಲಪ್ಡ್. ಲುಕ್ ಎಟ್ ದೇರ್ ಗ್ರೋತ್. ಚೈನಾ 4.9% ಇದೆ, 4.9 ದೊಡ್ಡದಲ್ಲ. ಅದು 3 ವರ್ಷದ ಹಿಂದಿನ 8.7% ಅಭಿವೃದ್ಧಿಯಿಂದ ಕೆಳಗೆ ಬಂದಿದೆ. ನೀವು ಆ ತರಹ ತೆಗೆದುಕೊಳ್ಳಿ. ಆಸ್ಟ್ರೇಲಿಯಾ 0.2%, ಸೌತ್ ಕೊರಿಯಾ 0.6%, ಬ್ರೆಜಿಲ್ಲು 0.1. ಯಾವ್ದು ಅಭಿವೃದ್ಧಿ ಇದ್ದಾವೆ ಅದು 1% ಸಹ ಇಲ್ಲ. ಬ್ರಿಟನ್ನು, ಇಟಲಿ 0%, ನೆಗೆಟಿವ್ ಹೇಳಿ. ಜರ್ಮನಿ -0.1, ಜಪಾನ್ -0.7, ಸೌದಿ ಅರೇಬಿಯಾ 2 ವರ್ಷದ ಹಿಂದೆ 9% ಇತ್ತು. ನಾನು ಹೇಳ್ತಿರೋದು ಸೆಪ್ಟೆಂಬರ್ 30ಕ್ಕೆ ಅಂತ್ಯಗೊಂಡ ತ್ರೈಮಾಸಿಕದ ಅಭಿವೃದ್ಧಿಯ ದರ, ವರ್ಷದಲ್ಲ. ಸೆಪ್ಟೆಂಬರ್ ಈ ಕ್ವಾರ್ಟರಿಂಗ್ ಇನ್ನೂ ಬರಬೇಕು. ಇದು ಏನ್ ಹೇಳ್ತಿದ್ದೀನಿ ಅಂದರೆ ಇಡೀ ಜಗತ್ತು ಇವತ್ತು ಕ್ರೈಸಿಸ್ನಲ್ಲಿದೆ. ಭಾರತದ ಸ್ಥಿತಿ ಏನು? ನಾನು ಅದಕ್ಕೆ ಬರ್ತಿದ್ದೀನಿ. ಹೋದ ವರ್ಷ ನಮ್ಮ ಎಕ್ಸ್ಪೋರ್ಟ್, ಟೋಟಲ್ ಎಕ್ಸ್ಪೋರ್ಟ್ ಮರ್ಚೆಂಡೈಸ್ ಮತ್ತು ಸರ್ವೀಸಸ್ಸು $770 ಬಿಲಿಯನ್, ರೆಕಾರ್ಡು ಸರ್. ಈ ವರ್ಷ ಅಲ್ಲಿ ತಲುಪೋದು ಕಷ್ಟ, ಆದರೂ ತಲುಪಿದ್ದೀವಿ. ಯಾವ ಕಾರಣಕ್ಕೆ ಅಂದರೆ ನೀವು ಯೋಚನೆ ಮಾಡಿ, ಚಾಲೆಂಜಸ್ಸು ಅಲ್ಲಿ ಟೈಟನಿಂಗ್ ಮಾನಿಟರಿ ಪಾಲಿಸಿ ಇದೆ, ಅವ್ರ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಆ ಲೆಕ್ಕ ಅದಕ್ಕೆ ನಾವು ಹೋಗಿದ್ದೀವಿ. ಮೊನ್ನೆ ಜನವರಿ 1st ವೀಕ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಯಾವ ಡೇಟಾ ಅಂತ ಕೇಳಿದ್ರೆ ಈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಈ ಪ್ರೆಸೆಂಟೇಷನ್ ಮಾಡ್ತಾರೆ ಅವರು. ಏನು ಅಂತ ಹೇಳಿದ್ರೆ ಅಡ್ವಾನ್ಸ್ ಎಸ್ಟಿಮೇಷನ್, ಬಜೆಟ್ ಅಡ್ವಾನ್ಸ್ ಎಸ್ಟಿಮೇಷನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಈ ವರ್ಷ ಪ್ರತಿ ವರ್ಷನೂ ಮಾಡ್ತಾರೆ, 3 ಅಡ್ವಾನ್ಸ್ ಎಸ್ಟಿಮೇಷನ್ ಕೊಡ್ತಾರೆ. 7.3% ಬರುತ್ತೆ ಅಂತ ಹೇಳಿ ಮಿನಿಸ್ಟ್ರಿ ಫಾರ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ಪ್ರಕಟಣೆ ಕೊಟ್ಟಿದ್ದಾರೆ. 9 ತಿಂಗಳು ಆಗಿದೆ, ಇನ್ನು 3 ತಿಂಗಳು ಮಾತ್ರ ಇದೆ. ಅದಕ್ಕೆ ರಿಲಯಬಿಲಿಟಿ ಇರುತ್ತೆ, ಯಾಕಂದರೆ ರಾಜಕೀಯ ವ್ಯಕ್ತಿಗಳು ಮಾಡುವಂತಹದ್ದಲ್ಲ. ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಡೀ ಜಗತ್ತಿನಲ್ಲಿ ಕ್ರೈಸಿಸ್ ಇದೆ. ನಮ್ಮ ಅಭಿವೃದ್ಧಿಗೆ ಜಗತ್ತು ಪೂರಕವಾಗಿಲ್ಲ, ನಮ್ಮ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇಲ್ಲ. ಅಂಥದ್ರಲ್ಲಿ 7.3 ಅಂದರೆ ಎಲ್ಲ ಸರಿ ಇದ್ದಾಗ ಇಟ್ ಈಸ್ ಓಕೆ. ಏನೂ ಸರಿ ಇಲ್ಲದೆ ಇದ್ದಾಗ, ನಮಗೆ ತೊಂದರೆ ಇದ್ದಾಗಲೂ ಅಚೀವ್ಮೆಂಟ್ ಅಂದರೆ ಟ್ರಸ್ಟ್ ಮೀ ರಂಗನಾಥ್ ಅವರೇ, ದಿಸ್ ಇಸ್ ದ ರಿಮಾರ್ಕಬಲ್ ಅಚೀವ್ಮೆಂಟ್. ಗಮನಾರ್ಹವಾದಂತಹ ಸಾಧನೆ, 2 ಮಾತಿಲ್ಲ. ಈ ಮೊಮೆಂಟಮನ್ನು ಕಂಟಿನ್ಯೂ ಮಾಡ್ಕೋಬೇಕು ನಾವು. ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಅನ್ನ ನಾವು ನೋಡಲ್ಲ, ಈ ವೇಗವನ್ನು ಕಂಟಿನ್ಯೂ ಮಾಡ್ಕೋಬೇಕು, ಅದನ್ನ ಹೆಚ್ಚಿಸಬೇಕು ಅನ್ನೋದಾದ್ರೆ ಅದಕ್ಕೇನಾದ್ರೂ ಯೋಜನೆಗಳಿದೆಯಾ? ಮಾಡಿದೆಯಾ? ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ನಿಮಗೆ ಸಬ್ಸಿಡಿಗಳಿಗೂ ಮತ್ತು ಮೂಲ ಸೌಕರ್ಯ ಹೂಡಿಕೆಗೂ ಒಂದು ಪ್ರಮುಖವಾದ ವ್ಯತ್ಯಾಸ ಇದೆ. ₹1 ನೀವು ಸಬ್ಸಿಡಿಯನ್ನು ಕೊಟ್ಟರೆ 1 ಬಾರಿ ಮಾತ್ರ 98 ಪೈಸೆ ಅಭಿವೃದ್ಧಿ ಹೋಗುತ್ತೆ. 1 ಬಾರಿ ಮಾತ್ರ. ₹1 ನೀವನ್ನು ಸರ್ಕಾರ ಸಬ್ಸಿಡಿ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ, 98 ಪೈಸೆ GDP ಹೋಗುತ್ತೆ ಅಭಿವೃದ್ಧಿ ಅಂತ ಲೆಕ್ಕದಲ್ಲಿ. ಅದು ಒಂದು ಸಲ. ಅದೇ ₹1 ನೀವು ಹೂಡಿಕೆ ಮಾಡಿದ್ರೆ 2 ವರ್ಷದಲ್ಲಿ ₹3, 5 ವರ್ಷದಲ್ಲಿ ₹7.50. ಅಂದರೆ 100% ಹೇಳೋದಾದರೆ
ರೂಪಾಯಿಗೆ 750 ರೂಪಾಯಿ ಅಂದರೆ 750% ಅಭಿವೃದ್ಧಿಗೆ ಅದು ವಾಟಿಕಾಲ್ ಕಾರಣೀಭೂತವಾಗಿರುತ್ತೆ. ಇದರಿಂದ ಎಷ್ಟು ಅಭಿವೃದ್ಧಿ ಬರುತ್ತೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಎಷ್ಟು ತೆರಿಗೆ ಸಂಗ್ರಹಣೆ ಆಗುತ್ತೆ ಕಲ್ಪನೆ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ GDP ಈ ಒಂದು ಬಜೆಟ್ಟಿನ ಗಾತ್ರ 47 ಲಕ್ಷ ಕೋಟಿ. ಅದರಲ್ಲಿ 11,11,11,111 ಚೆನ್ನಾಗಿದೆ ಫಿಗರ್ ಕೇಳೋಕ್ಕೆ. ಅಂದರೆ ಆ ಮಟ್ಟದ ಹಣವನ್ನು ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಅಂದರೆ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಅವರು ಏನೇ ಆಗಲಿ ಇದು ಇರ್ಬೋದು, ದಿಸ್ ಈಸ್ ವಾಟ್ ಯು ಸೇ ಈ ವೋಟ್ ಆನ್ ಅಕೌಂಟ್ ಬಜೆಟ್, ಬಟ್ ಸ್ಟಿಲ್ ಯಾವ ಕಾರಣಕ್ಕೂ ಅಭಿವೃದ್ಧಿಯ ಮೊಮೆಂಟಮ್ ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಇಲ್ಲಿ ಕೇಂದ್ರೀಕೃತ ಇರೋದು ಯಾರು ಗೊತ್ತಾ ಸರ್? ನಾವಲ್ಲ, ನೀವುಗಳು. ಯೂತ್ಸಿಗೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಯೂತ್ಸು, ಮಹಿಳೆಯರು, ರೈತರು ಮತ್ತು ಪೂರ್ ಈ 4 ಜನಗಳನ್ನು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಸ್ಟ್, ಅವರ ಜಾತಿ, ಸಮುದಾಯ, ಯಾವ ಪಂಥ, ಯಾವ ಧರ್ಮ, ಇದು ಯಾವುದನ್ನು ಯೋಚನೆ ಮಾಡದೆ ಇವರು ಯುವಕರು, ಇವರು ಮಹಿಳೆಯರು. ಈ ಲೆಕ್ಕದಲ್ಲಿ ಯೂತ್ಸ್ ಬಗ್ಗೆ ಯಾಕೆ ಇದನ್ನು ಚೂರು ದಯವಿಟ್ಟು ಕೇಳಿ. ಯುವಕರು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸರ್, ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮುಂದಿನ ವಾಟ್ ಯು ಕಾಲ್ ಅಂದರೆ ಗೋಲ್ಡನ್ ಎರಾ ಫಾರ್ ಟೆಕ್ ಸೇವಿ ಯೂತ್. 50 ವರ್ಷಗಳ ಕಾಲ ಇಂಟ್ರೆಸ್ಟ್ ಫ್ರೀ ಲೋನ್. ಎಷ್ಟು ಗೊತ್ತಾ? 1 ಲಕ್ಷ ಕೋಟಿ ರೂಪಾಯಿ ರಿಸರ್ಚಿಗೆ. ಇದು ಅಮೇರಿಕಾದಂಥ ದೇಶ ಮಾಡಕ್ಕೆ ಹೊರಟಿರುವಂಥದ್ದು. ಯಾಕಂದರೆ ಮುಂದಿನ 25 ವರ್ಷ ಇದೆಯಲ್ಲ, ದಿಟ್ ಈಸ್ ಕಾಲ್ಡ್ ಅಮೃತ ಕಾಲ್ ಅಂತ ಕರೀತಾರೆ. ಇವತ್ತು ನಮ್ಮ GDP $3.71 ಟ್ರಿಲಿಯನ್ ಇದೆ. $3.71 ಟ್ರಿಲಿಯನ್. ದಯವಿಟ್ಟು ಇದೊಂದು 2 ನಿಮಿಷ ಕೇಳಿ. ಮೋಸ್ಟ್ ಇಂಪಾರ್ಟೆಂಟ್, ಇದು ಮುಂದಿನ 2047 ವೇಳೆಗೆ $30 ಟ್ರಿಲಿಯನ್ ಅಂದರೆ ಎಷ್ಟು ಪಟ್ಟಾಯಿತು ಗೊತ್ತಾ? 8 ಪಟ್ಟು. ಅಂದರೆ 1947ರಿಂದ 2022 ತನಕ ಏನು ಈ 3 ತಲೆಮಾರುಗಳು, ನಾನು, ನನ್ನ ತಂದೆ, ನಮ್ಮ ಅಜ್ಜ, ನೀವುಗಳಲ್ಲ, ನಾವು 3 ತಲೆಮಾರು ಏನು ಸಾಧನೆ ಮಾಡಿದ್ದೀವೋ ಅದರ 8 ಪಟ್ಟನ್ನು ನೀವು ಯುವ ಪೀಳಿಗೆ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಮೋಸ್ಟ್ ಅಂದರೆ ಯು ಪೀಪಲ್ ವಿಲ್ ಬಿ ದ ಗ್ರೋತ್ ಎಂಜಿನ್ ಆಫ್ ಇಂಡಿಯಾ. ಅದಕ್ಕೆ ಪೂರಕವಾಗಿ ಈ ಯೋಜನೆಗಳನ್ನ ಕೊಟ್ಟಿದ್ದಾರೆ. ನಾವು ಬಹುಶಃ ಇಲ್ಲಿ ಏನಾದ್ರು ಬಹಳ ದೊಡ್ಡ ಘೋಷಣೆಗಳನ್ನ, ಯಾಕಂದ್ರೆ ಚುನಾವಣಾ ವರ್ಷ, ಅಫ್ಕೋರ್ಸ್ ಇದೊಂದು ಮಧ್ಯಂತರ ಬಜೆಟ್ ಆದ್ರೂ ಕೂಡ ಸೊ ಆ ಮುಖ್ಯವಾಗಿ ಮತ ಸೆಳೆಯುವಂತ ನಿಟ್ಟಿನ ಒಂದು ಪ್ರಯತ್ನ ಇರುತ್ತೆ ಅನ್ನೋ ಅನ್ಕೊಂಡು ಯಾವುದು ಕೂಡ ಇರಲಿಲ್ಲ. ಬಹುಶಃ ಈ ಬಜೆಟ್ ಮುಖ್ಯವಾಗಿ ಜನರ ಸೆಳೆಯುವಂತ ಅನಿವಾರ್ಯತೆ ನಮಗಿಲ್ಲ, ಅಥವಾ ಅದಕ್ಕಿಂತ ನಾವು ಮೀರಿರುವಂತ ಪರ್ಫಾರ್ಮೆನ್ಸ್ ಅಲ್ಲಿ ಇದೀವಿ ಅನ್ನುವಂತ ಸೂಚನೆನಾ ಇದು? ಭಟ್ರು ಹೇಳಿದಂತ ಧಾಟಿ ಕೇಳಿದ್ರಿ, ಅವ್ರು ಹೇಳಿದಂತ ವೇಗ ಕೇಳಿದ್ರಿ, ಯುವಕರೆಲ್ಲ ಕುಣಿದು ಕುಪ್ಪಳಿಸ್ಬೇಕಂತ ಹೇಳಿದ್ರು ಅವ್ರೀಗ ಒಂದೇ ಉತ್ತರಲ್ಲಿ. ಆ ತರದ್ದು ಇದೆಯಾ ಸರ್ ತಾವು ಗಮನಿಸಿದ ಪ್ರೊಫೆಸರ್? ಈಗ ನನಗೆ ಏನು ಇದು ಬಜೆಟ್ನಲ್ಲಿ ಯಾಕೆ ನಾನು ಗುಡ್ ಅಂದೆ ಅಂತ ಹೇಳ್ತೀನಿ, ಆಮೇಲೆ ಅದಕ್ಕೆ ಆನ್ಸರ್ ಹೇಳ್ತೀನಿ. ಯಾರೇ ಎನಿ ಫೈನಾನ್ಸ್ ಮಿನಿಸ್ಟರ್ ಒಂದು ಎಲೆಕ್ಷನ್ ಮುಂದೆ ಇದ್ದಾಗ ಒಂದು ಟೆಂಪ್ಟೇಷನ್ ಇರುತ್ತೆ, ಮತ್ತು ಒಂದು ಪೊಲಿಟಿಕಲ್ ಪಾರ್ಟಿಯ ಪ್ರೆಷರ್ ಇರುತ್ತೆ. ನೀವು ಜಾಸ್ತಿ ಘೋಷಣೆಗಳನ್ನು ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದು ಬಜೆಟ್ ಬಂದಾಗ ಅಂತ. ಕರ್ನಾಟಕದ ಇಂಟರಿಮ್ ಬಜೆಟ್ನ ನೋಡಿದ್ದೀವಿ ನಾವು. ಅಲ್ಲಿ ನಾವು ಸಾಕಷ್ಟು ಪಾಪ್ಯುಲಿಸ್ಟನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದು ಬರೀ ಕರ್ನಾಟಕದಲ್ಲ, ಎಲ್ಲೇ ಎಲೆಕ್ಷನ್ಸ್ ಇದ್ದಾಗ ಇದನ್ನೇ ಮಾಡೋದು. ಅದನ್ನೆಲ್ಲ ಮೀರಿ ಕೇವಲ ಆರ್ಥಿಕತೆಯ ಬಗ್ಗೆ ಮಾತಾಡ್ತಿರೋದ್ರಿಂದ ಒಬ್ಬ ಆರ್ಥಿಕ ತಜ್ಞನಾಗಿ, ಆರ್ಥಿಕ ವಿಷಯದ ವಿದ್ಯಾರ್ಥಿಯಾಗಿ ನನಗನ್ಸದ್ದು ಅವೆಲ್ಲವನ್ನ ಮೀರಿ ಬರೀ ಆರ್ಥಿಕತೆಗೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಹೇಗೆ ತರಬೇಕು, ಮತ್ತು 4 ಸೆಕ್ಟರ್ಗೆ ಯಾವ ರೀತಿ ಪ್ರಮೋಟ್ ಮಾಡ್ತೀವಿ, ಎಸ್ಪೆಷಲಿ ಎಲ್ಲರೂ ಕವರ್ ಆಗ್ತಾರೆ. ಇಲ್ಲಿ ಯೂತು, ವುಮೆನ್ನು, ಪೂರು, ವುಮೆನ್ ಅಂದಾಗ ನಿಮ್ಗೆಲ್ಲರೂ ಕವರ್ ಆಗ್ತಾರೆ. ಸೊ ಈ ಸೆಕ್ಟರ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಏನು ಅಂತ, ಅದರಲ್ಲಿ ಕೆಲವು ಸಿಲ್ವರ್ ಲೈನಿಂಗ್ ಕಾಣುತ್ತೆ. ಒಂದೇನು ಅಂತಂದರೆ ಈ ಟ್ಯಾಕ್ಸ್ ಲಿಟಿಗೇಷನ್, ಎಸ್ಪೆಷಲಿ 156 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಅವ್ರದ್ದು ಟ್ಯಾಕ್ಸ್ ಡಿಮ್ಯಾಂಡಲ್ಲಿ ಎಲ್ಲರೂ ಯೂಶಲಿ ಕೇಳ್ತಿರ್ತಾರೆ, ನಿಮ್ಮದು ಸ್ವಲ್ಪ ಏನಾದರೂ ಇಂಟ್ರೆಸ್ಟ್ ಜಾಸ್ತಿ ಬಂದಿರ್ಬೋದು, ಇಲ್ಲ ಅಂತಂದರೆ ಅದು ಒಂದು ಡಿಸ್ಪ್ಯೂಟೆಡ್ ಅಂದ್ಕೊಳ್ಳಿ ಏನಾದ್ರು ಒಂದು, ಅದು 25,000ವರೆಗೂ ಈ ಸರಿ ರಿಲ್ಯಾಕ್ಸ್ ಅಂದರೆ ಯಾವ್ಯಾವುದು 2009 ಒಳಗಡೆ ಇತ್ತಲ್ವ ಇದಿಷ್ಟು ಪ್ರಾಬ್ಲಮ್ ಇರೋ ಕೇಸ್ಗಳಿದಾವಲ್ಲ, ಅವು 25,000 ಅಷ್ಟೇ ಅಮೌಂಟ್ ಇದ್ದರೆ ಅದನ್ನು ನಾವು ವಿಡ್ರಾ ಮಾಡ್ಕೋತೀವಿ, 1 ಕೋಟಿ ಬೆನಿಫಿಟ್ಸ್ ಆಗುತ್ತೆ ಜನಕ್ಕೆ ಅಂತಲ್ಲ. ಇಷ್ಟು ನೋಡಿ, ಈ ಲಿಟಿಗೇಷನ್ಗಳಿಂದನೇ ಎಕನಾಮಿಕ್ ಸರ್ವೆ 3 ವರ್ಷದಿಂದ ಹೇಳಿತ್ತು, ಕೇವಲ 1% ಡಿಫ್ರೆನ್ಸು ಅವನು ಕ್ಲೈಮ್ ಮಾಡಿರೋನ್ಗೂ ಅವನಿಗೂ ಅಷ್ಟಕ್ಕೆ ಎಷ್ಟೋ ಕೋಟಿ ಲಿಟಿಗೇಷನ್ಸ್ ಇದೆ. ಸೊ ಅದನ್ನ ಸರಿ ಮಾಡೋಕ್ಕೆ ಒಂದು ನಿಟ್ಟಲ್ಲಿ ಇದೊಂದು. ಆಮೇಲೆ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಯಾಕೆ ಇದರಲ್ಲಿ ಅಂತಂದ್ರೆ ಲಕ್ಪತಿ ದೀದಿ ಅಂತ ಹೇಳ್ತಿದ್ರಲ್ಲ, ಇದು ಏನಂದ್ರೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋದು. ನಾವು ಅವ್ರಿಗೆ 1 ಲಕ್ಷ ರೂಪಾಯಿ ನೀವು ಕೊಟ್ಬಿಡ್ತೀನಿ, ಅಕೌಂಟ್ಗೆ ಹಾಕ್ತೀನಿ ಅಲ್ಲ. ಇದು 1 ಲಕ್ಷ ಮಹಿಳೆಯರಿಗೆ, ಇವ್ರು 1 ಕೋಟಿ ಮಹಿಳೆಯರಿಗೆ ಏನು ಮಾಡಿದಾರಲ್ಲ ಇಷ್ಟು ದಿನ, ಅದನ್ನೇನಂದ್ರೆ ಟ್ರೈನಿಂಗ್. ಅವ್ರನ್ನ ಟ್ರೈನ್ ಮಾಡಿ ಪ್ರತಿ ಇದನ್ನು ಅವ್ರಿಗೆ 1 ಲಕ್ಷ ರೂಪಾಯಿ ಅವ್ರಿಗೆ ಆದಾಯ ಬರೋ ಥರ ಮಾಡುವಂಥದ್ದು. ಸೊ ಇದು ಪ್ಲಾನ್ ಇದೆಯಲ್ಲ, ಅಂದರೆ ನಾವು ಅವಾಗಿಂದನೂ ಮಾತಾಡ್ತಿದ್ವಿ, ಭಾರದ್ವಾಜ್ ಅವರು ಅಂತ ಇದ್ರು, ಏನಂದರೆ ಟ್ರೈನ್ ಮಾಡಿ ನೀವು ಎಲ್ರಿಗೂ, ಸುಮ್ಮನೆ ಅವ್ರಿಗೆ ಕೊಡೋದಲ್ಲ ಅಂತ. ಕಿನ್ಶಿನ್ ಎಕನಾಮಿಕ್ಸಲ್ಲಿ ನಾವು ಹೇಳ್ಕೊಡೋದೇನು ಅಂದರೆ, ತುಂಬ ಕಷ್ಟದ ಕಾಲದಲ್ಲಿ ಇದ್ರೇನು ಗುಂಡಿ ತೋಡಕ್ಕೆ ಬಿಡಿ,
ಅದಕ್ಕೆ ದುಡ್ಡು ಕೊಡಿ, ಗುಂಡಿ ಮುಚ್ಚಕ್ಕೆ ದುಡ್ಡು ಕೊಡಿ, ಅದಕ್ಕೆ ಕೊಡಿ, ಸುಮ್ಮನೆ ಕೊಡಬೇಡಿ ಅನ್ನೋಂಥದ್ದು. ಅಂದರೆ ಆ ಒಂದು ಮಟ್ಟಕ್ಕೆ ಜನರನ್ನು ತಯಾರಿ ಮಾಡಬೇಕು ಆರ್ಥಿಕತೆಯಲ್ಲಿ ಅಂತ. ಅದಕ್ಕೆ ಇವ್ರೇನು ಮಾಡಿದ್ದಾರೆ, ಟ್ರೈನ್ ಮಾಡ್ತೀವಿ ನಾವು, ಸ್ಕಿಲ್ಫುಲ್ ವುಮೆನ್ ಮಾಡ್ತೀವಿ, ಅವಾಗ ಅವ್ರು ದುಡ್ಡು ಕೋತಾರೆ, ಅವಾಗ 1 ಲಕ್ಷ ರೂಪಾಯಿವರೆಗೂ ಅವ್ರು ದುಡಿತಾರೆ ಅಂತ. ಅದನ್ನು 3 crores ಮಾಡಿರುವಂಥದ್ದು. ಆಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಒಂದು ಕಂಪನಿಯಷ್ಟು ಕೂಡ ನಾವು ಇಂಡಿಯಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಖರ್ಚು ಮಾಡ್ತಿಲ್ಲ ನಾವು ಇಲ್ಲಿವರೆಗೂ. ನೀವು ಯಾವುದಾದ್ರು ಒಂದು ದೊಡ್ಡ ಕಂಪ್ನಿ, ಸುಮ್ಮನೆ ಗೂಗಲ್ಲು, ಆ್ಯಪಲ್ಲು, ಆಲ್ಫಾಬೆಟ್ಟು, ಈ ಕಂಪ್ನಿಗಳು ಮಾಡೋಷ್ಟು ಇಂಡಿಯಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಖರ್ಚು ಮಾಡಲ್ಲ. ಅದನ್ನ ಈ ಸರಿ ಏನು ಮಾಡಿದ್ದಾರೆ ಅಂತಂದರೆ, ನಾವು ಪ್ರೈವೇಟ್ ಸೆಕ್ಟರ್ಗೆ ನಾವು ಕೊಡ್ತೀವಿ, ಪ್ರೈವೇಟ್ ಸೆಕ್ಟರ್ಗೆ ನಾವು ಒಂದಷ್ಟು ದುಡ್ಡನ್ನ ಇಟ್ಟಿದ್ದೀವಿ. 1 ಲಕ್ಷ ಕೋಟಿ ಏನೋ ಇಟ್ಟಿದ್ದಾರೆ. ಅದರಲ್ಲಿ 1 ಲಕ್ಷ ಕೋಟಿ ಅಂದರೆ 1 trillion ಅಷ್ಟು ಹಣನ ನಾವು 50 years ವರೆಗೂ ಬಡ್ಡಿ ಇಲ್ಲದೆ ಕೊಡ್ತೀವಿ. ಹಾಗಾಗಿ ಏನಾಗುತ್ತೆ, ನೀವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಟ್ಟಾಗ ಏನಾಗುತ್ತೆ, ಸಹಜವಾಗಿ ಯೂತ್ಸ್ಗೂ ಕೆಲಸ ಸಿಗುತ್ತೆ. ಆಮೇಲೆ ಯುವಕರು ಯಾಕೆ ಖುಷಿ ಪಡಬೇಕು ಅಂತ ಭಟ್ರು ಹೇಳ್ತಿರೋ ವಿಚಾರಕ್ಕೆ ಒಂದು ಹೇಳ್ತೀನಿ. ಒಂದೇನಂದ್ರೆ ಟೂರಿಸಂ ಡೆವಲಪ್ ಆದಾಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಆಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಎಂಪ್ಲಾಯ್ಮೆಂಟೇ ಜನರೇಟ್ ಮಾಡಬೇಕು ಅನ್ನೋಂಥದ್ದನ್ನು ಕೆಲವು ಸ್ಕೀಮ್ಗಳನ್ನು ತುಂಬ ಚಿಕ್ಕದಾಗಿ ಹೇಳಿದ್ರೇನು ಕೆಲವು ಸೂಚ್ಯವಾಗಿ ಅವರು ಹೇಳಿದ್ದದ್ದು. ಸೊ ಅದು ನನಗೆ ಒಂದು ಸ್ವಲ್ಪ ಇಲ್ಲ, ಏನು ಇವರು ಎಕಾನಮಿನ ಇವಾಗ ಎಕ್ಸ್ಪೋರ್ಟ್ಸ್ನ ಡಬಲ್ ಮಾಡ್ತೀವಿ ಅಂತ. ಎಕ್ಸ್ಪೋರ್ಟ್ಸ್ನ ಡಬಲ್ ಮಾಡೋದು ಯಾಕೆ? ಅಗೈನ್ ಅದರಿಂದ ನಮ್ಗೆ 5 ಲಕ್ಷ ಜಾಬ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂತ. ಅಂದರೆ ತುಂಬ ಮೈನ್ಯೂಟ್ ಡೀಟೇಲ್ಸ್ಗೆ ಹೋಗಲಿಲ್ಲ. ಆದರೆ ತುಂಬ ಅವ್ರು ಏನಂದರೆ ಧೈರ್ಯವಾಗಿ ಹೇಳ್ತಿರೋದು ಏನಂದರೆ, ನಾವು ನೆಕ್ಸ್ಟ್ ಬಜೆಟನ್ನು ಮಂಡಿಸ್ತೀವಲ್ಲ ಅದರಲ್ಲಿ ಡೀಟೇಲಿಂಗ್ ಕೊಡ್ತೀವಿ, ಇದು ನಮ್ಮದು ಟೋಟಲ್ ಸ್ಕೆಲ್ಟನ್ ಫಾರ್ಮ್ಯಾಟ್ ಆಫ್ ಅವರ್ ನೆಕ್ಸ್ಟ್ ಬಜೆಟ್ ಅಂತ. ತೇಜಸ್ವಿ ಪಟೇಲ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ರೈತ ಮುಖಂಡರು. ತೇಜಸ್ವಿ ಪಟೇಲ್ ಅವರು, ಆರಂಭದಲ್ಲಿ ನಾವು ಮಾತನಾಡ್ತಾ ಇದ್ವಿ, ನೀವು ಕೂಡ ಬಹಳಷ್ಟು ನಿರೀಕ್ಷೆಗಳ ವಿಚಾರವಾಗಿ ಹೇಳ್ತಾ ಇದ್ವಿ, ಅಂತ ದೊಡ್ಡ ಘೋಷಣೆಗಳು ಆಗ್ಲಿಲ್ಲ. ಬಟ್ ಈಗಲೂ ಹಲವು ಮಂದಿ, ಅದರಲ್ಲೂ ಈ ಮಧ್ಯ ಕರ್ನಾಟಕ ಭಾಗದ ರೈತರುಗಳು ಹೇಳ್ತಾ ಇರುವಂತದ್ದು, ಕಳೆದ ಬಾರಿಯ ಬಜೆಟ್ ನಲ್ಲಿ ನೀವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಅನ್ನುವಂಥದ್ದು ಘೋಷಣೆ ಆಯ್ತು. ಅದ್ರ ಬಗ್ಗೆ ಯಾವ ಚಕಾರನೂ ಕೂಡ ಇಲ್ಲಿ ತನಕ ಇಲ್ಲ. ಹಾಗಾಗಿ ಮಧ್ಯಭಾಗದ ಕರ್ನಾಟಕದ ರೈತರ ಕತೆ ಏನು, ಅವ್ರು ಏನ್ ನಿರೀಕ್ಷೆ ಇಟ್ಕೊಳ್ಬೇಕು ಅನ್ನುವಂಥ ಇದೆಲ್ಲ ಈಗಲೂ ಕೂಡ ಪ್ರಶ್ನಾರ್ಥಕವಾಗಿಯೇ ಮುಂದುವರಿತಾ ಇದೆ. ಇವತ್ತು ಕೂಡ ಅದಕ್ಕೆಲ್ಲ ಸಂಬಂಧಪಟ್ಟ ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ತೇಜಸ್ವಿ ಪಟೇಲ್ ಅವರು ಏನ್ ಹೇಳ್ತೀರಾ ಈ ಬಜೆಟ್ ಬಗ್ಗೆ? ಹಾಗೆ ನೀವೇನು ಆವರೇಜೋ ಅಥವಾ ಗುಡ್ಡೋ, ನಿಮ್ಮ ಮಾರ್ಕ್ಸ್ ಏನು ಅಂತ? ಸರ್, ಮೊದಲನೇದಾಗಿ ಬಜೆಟ್ ಪೂರ್ವ ಚರ್ಚೆಯಲ್ಲಿ ನಿರ್ಮಲಾ ಸೀತಾರಾಮನ್ ನನ್ನ ಹೆಸರ ಬದಲಿಗೆ ಸೀತಾರಾಮ್ ಕೇಸರಿ ಅಂತ ಉಲ್ಲೇಖ ಮಾಡಿದ್ದೀನಿ, ಅದಕ್ಕೆ ವಿಷಯದ ವ್ಯಕ್ತಪಡಿಸ್ತೀನಿ. ಈ ಬಜೆಟ್ ಬಗ್ಗೆ ನೀವು ಅವರೇಜೋ ಗುಡ್ಡೋ ಅಥವಾ ಬ್ಯಾಡ್ ಅಂತ ಏನು ಕೇಳ್ತಾ ಇದ್ದೀರಿ, ಬಹುಶಃ ಆ್ಯಕ್ಚುಲಿ ಬಜೆಟ್ ಬಗ್ಗೆ ನಮ್ಮ ಅಭಿಪ್ರಾಯ ಬಜೆಟ್ ನಂತರ ಕೇಳಬೇಕು. ಆ್ಯಕ್ಚುಲಿ ಬಜೆಟಿನ ಘೋಷಣೆಯಿಂದ ನಾವು ಯಾವುದೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದೇನಿದೆ ಅದೊಂದು ಊಹೆ ಆಗಿರುತ್ತೆ. ಆದರೆ ಈ ಬಜೆಟಲ್ಲಿ ಒಂದು ನನಗೆ ವಿಶೇಷ ಅನ್ನಿಸ್ತಾ ಇರೋದು, ಚುನಾವಣಾ ಪೂರ್ವ ಬಜೆಟ್ ಮಂಡನೆ ಆದರೂ ಕೂಡ ಯಾವುದೇ ಘೋಷಣೆ ಇಲ್ಲ. ಬಹುಶಃ ಕೇಂದ್ರ ಸರ್ಕಾರಕ್ಕೆ ಜನರ ಬಗ್ಗೆ ವಿಶ್ವಾಸ ಹೊಂದ್ಬಿಟ್ಟಿದ್ದಾರೆ ಅನ್ನೋಂತ ಅನಿಸುತ್ತೆ, ಯಾವುದೇ ಘೋಷಣೆ ಇಲ್ಲದೆ ಇರೋದ್ರಿಂದ. ತಾವೇ ಉಲ್ಲೇಖ ಮಾಡ್ದಂಗೆ ಅಪ್ಪರ್ ಭದ್ರಕ್ಕೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದರು, ಈವರೆಗೂ ಎಷ್ಟು ಹಣ ಬಿಡುಗಡೆ ಆಗಿದೆ, ಏನು ಪ್ರಗತಿಯಾಗಿದೆ ಅನ್ನೋದು ಯಾರ ಅರಿವಿಗೂ ಇಲ್ಲ. ಆ ಪ್ರಕಾರ ಹೇಳಿದ ಪ್ರಕಾರನೇ ನನ್ನ ಹಣ ಬಿಡುಗಡೆ ಆಗಿದ್ದರೆ ಬಹುಶಃ ಪ್ರಾಜೆಕ್ಟಿಗೆಲ್ಲ ಅಂತಿಮ ಹಂತಕ್ಕೆ ತಲುಪೋದಾಗಿತ್ತು. ಮತ್ತು ಮುಖ್ಯವಾಗಿ ಜಿ ಡಿ ಪಿಯ ಮಾನದಂಡಗಳಲ್ಲಿ ಏನು ಸಡಿಲ ಮಾಡಿದ್ದಾರೆ, ಅದೇ ರೀತಿ ಇನ್ಫ್ಲೇಷನ್ ಮಾನದಂಡಗಳಲ್ಲಿ ಸಡಿಲ ಮಾಡಿದರೆ ಅದು ನಮ್ಮ ಅಗ್ರಿಕಲ್ಚರ್ಗೆ ಉತ್ತಮವಾಗಿ ಅದರ ಇಂಪ್ಯಾಕ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಕೃಷಿಗೇನು ಬಂಡವಾಳ ನಾವು ಹಾಕ್ತೀವಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು, ಅದಕ್ಕೆ ಶೂನ್ಯ ಎಲ್ಲಿವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಅಂತ ಕೇಳ್ತೀವಿ ಅಂದರೆ, MSPನ ನೀವು ಶಾಸನಬದ್ಧಗೊಳಿಸೋವರೆಗೂ ನಮಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಿ. ಜೊತೆಗೆ ಭಾಳ ಮುಖ್ಯವಾದಂಥ ವಿಷಯ ಏನಂದರೆ ಸರ್, ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ತಾವೇ ಉಲ್ಲೇಖ ಮಾಡ್ತಾ ಇದ್ರಿ. ಇನ್ಫ್ರಾಸ್ಟ್ರಕ್ಚರಲ್ಲಿ ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕಿದೆ. ಯಾಕೆಂದರೆ ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ, ಅಗ್ರಿಕಲ್ಚರಲ್ ಜನರಲ್ ಆಗ ಎಂಪ್ಲಾಯ್ಮೆಂಟ್ ಯಾಕೆ ಗಣನೆಗೆ ಒಳಪಡಲ್ಲ, ಮತ್ತು ಕೂಲಿ ಕಾರ್ಮಿಕರು ಕೃಷಿಯಿಂದ ವಲಸೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಅಧ್ಯಯನ ಆಗೋದಿಲ್ಲ. ಎಲ್ಲದಕ್ಕೂ ಆಯೋಗಗಳ ರಚನೆ ಆಗುತ್ತೆ. ಆ್ಯಕ್ಚುಲಿ ಮುಖ್ಯವಾದ ಆಯೋಗ ರಚನೆ ಆಗಬೇಕಾಗಿರೋದು ಕೃಷಿ ಕೂಲಿ ಕಾರ್ಮಿಕರು ಕೃಷಿಯಿಂದ ಯಾಕೆ ಗೂಳೆ ಹೋಗ್ತಾ ಇದ್ದಾರೆ ಅದನ್ನು ಅಧ್ಯಯನ ಮಾಡಬೇಕಿದೆ. ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳು ಎಷ್ಟು ಅಭಿವೃದ್ಧಿ ಹೊಂದುತ್ತವೋ ಅದರ ಇಂಪ್ಯಾಕ್ಟ್ ನಗರ ಪ್ರದೇಶಗಳ ಮೇಲೆ ಆಗೇ ಆಗುತ್ತೆ. ಆ ಕಾರಣಕ್ಕೆ ಕೃಷಿಗೆ ಹೆಚ್ಚು ಹೊತ್ತು ಕೊಡ್ತೀರೋ ಅದರ ಅನುಕೂಲ ಇತರ ಸಮುದಾಯಗಳ ಮೇಲೆ ಆಗೋದ್ರಿಂದ ಪುನಃ ನಿರ್ಮಲಾ ಸೀತಾರಾಮನ್ ಅವರು ಒಂದಕ್ಕೆ ಹೊಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದೇ ಘೋಷಣೆ ಮಾಡಿಲ್ಲ, ಬಟ್ 4 ಕೋಟಿ ಜನ ರೈತರಿಗೆ ನೀವು ಫಸಲ್ ಬಿಮಾದಲ್ಲಿ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬಾ ಅಚ್ಚರಿಯ ಅಂಕಿಅಂಶ. ಅದು ಅಂದ್ರೆ ಕರ್ನಾಟಕದ ಮಟ್ಟಿಗೆ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಯಾಗಿ ನಮಗೆ ನಮ್ಮ ಸುತ್ತಮುತ್ತ ಖಂಡಿತ ಸರ್, ಕರ್ನಾಟಕದ ವಿಷಯದಲ್ಲಿ
ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಕರ್ನಾಟಕದ ವಿಷಯದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನಂಗೆ ನಡ್ಕೊಳೋದು ಹೆಚ್ಚು. ಅದಕ್ಕೆ ನಾನು ಮತ್ತೆ ಪೊಲಿಟಿಕಲಿ ಅಭಿಪ್ರಾಯ ನಿಮ್ಗೆ ಯಾಕೆ ಆಶ್ಚರ್ಯ ಆಯ್ತು 4 ಕೋಟಿ ಕರ್ನಾಟಕದಲ್ಲಿ ಏನಾದ್ರು ನೀವು ಅಗ್ರಿಕಲ್ಚರ್ ಅಲ್ಲಿ ನಿಮ್ಗೆ ನೀವು ವಿಮೆ ಮಾಡಿಸಿದಂತ ನಂತರದಲ್ಲಿ ಏನಾದ್ರು ಲಾಸ್ ಆದಂತ ನಂತರದಲ್ಲಿ ಅದು ಕ್ಲೈಮ್ ಮಾಡೋದು, ಇಲ್ಲಿ ಎಷ್ಟು ಅದು ಕ್ಲೈಮಿಂಗ್ ಪರ್ಸೆಂಟೇಜ್ ಹೇಗೆ ನಡೀತಾ ಇದೆ ನಿಮ್ಗೆ ಅನುಭವಕ್ಕೆ ಬಂದಂಗೆ? ಸರ್, ನಮಗೆ ಫಸಲ್ ಬಿಮಾದಿಂದ ಲಾಭ ಆಗಿರೋದೇ ತುಂಬಾ ಕಡಿಮೆ. ನಮಗೆ ಆಕ್ಚುಲಿ ಇನ್ಸೂರೆನ್ಸ್ ಅನ್ನೋದು ಏನಿದೆ ಅಂದ್ರೆ ನಷ್ಟ ಆದಾಗ ನಮಗೆ ಸಹಾಯ ಆಗ್ಬೇಕಂತದ್ದು ಅದು ಇನ್ಸೂರೆನ್ಸಿನ ತತ್ವ, ನಾವು ಅರ್ಥ ಮಾಡ್ಕೊಂಡಂಗೆ. ಆದ್ರೆ ಇನ್ಸೂರೆನ್ಸ್ ನೀವು ಕಟ್ಸ್ಕೋಬೇಕಾದ್ರೆ ಎಲ್ಲ ಈ ಪ್ರೀಮಿಯಂ ಕಟ್ಸ್ಕೋಬೇಕಾದ್ರೆ ಯಾವುದೇ ಕ್ರೈಟೀರಿಯಾ ಇರೋದಿಲ್ಲ. ಆದ್ರೆ ನೀವು ನಮಗೆ ಕ್ಲೈಮ್ ಕೊಡ್ಬೇಕಾದ್ರೆ ಸಾಕಷ್ಟು ಕ್ರೈಟೀರಿಯಾಗಳನ್ನ ನೋಡ್ತಾರೆ. ಜಿಲ್ಲೆಯಲ್ಲಿ ನಷ್ಟ ಆಗಿರ್ಬೇಕು, ತಾಲೂಕಲ್ಲಿ ನಷ್ಟ ಆಗಿರ್ಬೇಕು, ಹೋಬಳಿಯಲ್ಲಿ ನಷ್ಟ ಆಗಿರ್ಬೇಕು. ನನಗೆ ಒಬ್ಬನಿಗೆ ನಷ್ಟ ಆಗಿದೆ ಅಂದ್ರೆ ಇನ್ಸೂರೆನ್ಸ್ ಇಲ್ಲ. ಈ ಕ್ರೈಟೀರಿಯಾ ಏನಿದೆ ಇದರಿಂದ ನಮಗೆ ಇನ್ಸೂರೆನ್ಸ್ ಪಾಲಿಸಿಗಳಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರೆ ಅದೇ ಹವಾಮಾನ ಆಧಾರಿತ ಇನ್ಸೂರೆನ್ಸ್ ಅಲ್ಲಿ ನಮಗೆ ಲಾಭದಾಯಕವಾಗಿದೆ. ಫಸಲ್ ಬಿಮಾ ನೋಡಿ ಸರ್, ಎಲ್ಲ ಪ್ರೈವೇಟ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಒಂದನ್ನ ನಾವು ಅರ್ಥ ಮಾಡ್ಕೊಂಡು ಬಹಳ ಸಾಮಾನ್ಯ ಜ್ಞಾನದಲ್ಲಿ, ಪ್ರೈವೇಟ್ ಕಂಪನಿಗಳು ಸೇವೆಗೆ ಬರ್ತಾರೋ ಲಾಭಕ್ಕೆ ಬರ್ತಾರೋ? ಲಾಭ ನೋಡೋರು ನಮಗೆ ಅವರಿಂದ ನಾವು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ಸೂರೆನ್ಸ್ ನ ನೀವು ಸರ್ಕಾರದಲ್ಲಿ ಇಟ್ಕೊಳ್ಳಿ, ನೀವು ಇನ್ಸೂರೆನ್ಸ್ ನ ನೀವು ಪ್ರೈವೇಟ್ನರಿಗೆ ಕೊಡಬೇಡಿ. ಪ್ರೀಮಿಯಂ ನೀವೇ ಕಟ್ಟಿ ಸರ್, ಎಲ್ಲಾ ಬೆಳೆಗಳಿಗೂ ಪ್ರೀಮಿಯಂ ನೀವೇ ಕಟ್ಟಿ, ಪ್ರೀಮಿಯಂ ಕಡ್ಡಾಯನ ಮಾಡಿ. ಬಟ್ ಏನು ಲೋನಿ ಫಾರ್ಮರ್ಸ್ ಮಾತ್ರ ಕಡ್ಡಾಯ ಇದೆ, ಆಕ್ಚುಲಿ ಎಲ್ಲರಿಗೂ ಕಡ್ಡಾಯ ಮಾಡಬೇಕು. ಸರಿಯಾದ ಇನ್ಸೂರೆನ್ಸ್ ನಮಗೆ ಆ ಇನ್ಸೂರೆನ್ಸ್ ಕ್ಲೈಮ್ ಮಾನದಂಡ ಇದೆ, ಅದರಲ್ಲಿ ವ್ಯತ್ಯಾಸ ಆಗ್ಬೇಕಿದೆ ಸರ್. ಎಲ್ಲ ಆದ್ರೆ ನಮಗೆ ಬೆಳೆದಾಗೂ ಲಾಭ ಆಗ್ಬೇಕು, ನಷ್ಟ ಆದಾಗೂ ನಮ್ ತೊಂದರೆಗೆ ಅನುಕೂಲ ಆಗ್ಬೇಕು ಸರ್. ಹಾಗೆ ನೀವು ಸಂಪರ್ಕದಲ್ಲಿ ಮತ್ತಷ್ಟು ನಾವು ಮಾತಾಡ್ತೀವಿ. ಭೋಜೇಗೌಡರು ನಮ್ಮ ಜೊತೆಗಿದ್ದಾರೆ ಈಗ, JDS MLC. ಭೋಜೇಗೌಡ್ರೆ, ನೋಡಿದ್ರಿ ನೀವು ಬಜೆಟ್ ಮಂಡನೆಯನ್ನ, ಬಜೆಟ್ ಬಗ್ಗೆ ಏನಂತಿರ್ತಾವ? ನಮಸ್ಕಾರ ಸರ್. ನಮಸ್ಕಾರ. ಫಸ್ಟ್ ಕ್ಲಾಸ್ ಹೇಳಿ ಸರ್. ಸರ್ ಬಜೆಟ್ ಬರುವಾಗ ಎಲ್ಲರೂ ಸ್ವಲ್ಪ ಹೈ ಎಕ್ಸ್ಪೆಕ್ಟೇಷನ್ ಇರೋದು ಸಹಜ. ಆಮೇಲೆ ಇದು ಚುನಾವಣೆ ವರ್ಷ, ಹೌದು, ಇನ್ನೊಂದು ತಿಂಗಳಲ್ಲಿ ಚುನಾವಣೆ ಬರ್ತದೆ. ಈಗ ಅವ್ರು ಜಸ್ಟ್ ನಮ್ಮ ಫ್ರೆಂಡ್ ಒಬ್ರು ಮಾತಾಡ್ತಾ ಇದ್ರು, ಅವ್ರ ಹೆಸರು ಗೊತ್ತಾಗಿಲ್ಲ, ಫಸಲ್ ಬಿಮಾ ಯೋಜನೆ. ಫಸಲ್ ಬಿಮಾ ಯೋಜನೆ ಇದು ಒಂದು ಫಸಲ್ ಬಿಮಾ ಯೋಜನೆ ನಮ್ಮ ಪ್ರಧಾನಮಂತ್ರಿಯಾದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಅವರು ಪ್ರಾರಂಭದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರ ವಹಿಸ್ಕೊಂಡ್ರು ಆಗ ಈ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದರು. ಆ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಅದು. ಯಾಕೆಂದರೆ ರೈತರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಐ ಆಮ್ ಆಲ್ಸೋ ಒನ್ ಆಫ್ ದಿ ಬೆನಿಫಿಷರಿ ಆಫ್ ದಿ ಫಸಲ್ ಬಿಮಾ ಯೋಜನೆ. ಒನ್ ಆಫ್ ದ ಬೆಸ್ಟ್ ಯೋಜನೆ ಅದು. ರೈತರುಗಳ ಸಂಕಷ್ಟನ ಪರಿಹಾರ ಮಾಡೋದಕ್ಕೆ ಯಾವುದಾದ್ರು ಒಂದು ಮೂಲ ಸಾಧನೆ ಇವತ್ತೇನಿದ್ರೆ ಫಸಲ್ ಬಿಮಾ ಯೋಜನೆ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ. ಯಾಕೆ ಅಂತೇಳಿದರೆ ರೈತರು ಸೊಸೈಟಿಗಳಲ್ಲಿ ಸಾಲ ಮಾಡ್ತಾರೆ. ಸೊಸೈಟಿನಲ್ಲಿ ಸುಮಾರು ಹೆಚ್ಚು ಕಡಿಮೆ 30%ವರೆಗೂ 35%ವರೆಗೂ ಅವ್ರಿಗೆ ಸಾಲ ಸಿಗ್ತದೆ ಸೊಸೈಟಿಗಳು, ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ. ಪ್ಲಸ್ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಮತ್ತೊಂದು 18% ಸಿಗ್ತದೆ. ಇದಿಷ್ಟೆಲ್ಲ ಮಾಡಿದ್ರೂ ನಾವು ಈ 60% ಮೇಲೆ ರೀಚ್ ಮಾಡೋಕ್ಕಾಗಲ್ಲ. ಅದನ್ನು ಇದೇ ಫಸಲ್ ಬಿಮಾ ಯೋಜನೆನ ಕಂಪಲ್ಸರಿ ನಮ್ಮ ರೈತರಿಗೆ ನೀವು ಇದನ್ನು ತಗೊಂಡ್ರೆ, ಫಸಲ್ ವಿಮೆ ತಗೊಂಡ್ರೆ ಖಂಡಿತ ನಿಮಗೆ ರಕ್ಷಣೆಗೆ ಆಗ್ತದೆ ಅನ್ನೋದನ್ನ ಅವೇರ್ನೆಸ್ನ ಇದುವರೆಗೂ ನಮ್ಮ ರೈತರಿಗೆ ಮಾಡೋಕ್ಕಾಗಿಲ್ಲ ನಾವು. ಯಾರು ಅದರಲ್ಲಿ ಯಾರು ಇಷ್ಟ ಇದ್ದಾರೆ ತಗೊಂತ ಇದ್ದಾರೆ. ಈಗ ಇಲ್ಲದೆ ಇದ್ದವ್ರು ಏನು ನ್ಯಾಷನಲ್ ಬ್ಯಾಂಕ್ಸಲ್ಲಿ ಇದ್ರ ಬಗ್ಗೆ ಎಷ್ಟರ ಬಗ್ಗೆ ಕೆಲಸ ಮಾಡಿದ್ದಾರೆ? ನ್ಯಾಷನಲೈಸ್ ಬ್ಯಾಂಕ್ನವರು ಇದರಲ್ಲಿ ಏನಾರ ಕಾಳಜಿ ಮಾಡಿ ಅವ್ರು ಕೊಡ್ತಕ್ಕಂಥ ಎಲ್ಲ ರೈತರಿಗೆ ಸಾಲ ಕೊಟ್ಟಿದ್ದಾರಲ್ಲ ಆ ಎಲ್ಲರಿಗೂ ಫಸಲ್ ಬಿಮಾ ಯೋಜನೆ ಅಡಿ ತಂದ್ರೆ 90% ಸಕ್ಸಸ್ ಆಗ್ತದೆ. ಗುಡ್ ಪಾಯಿಂಟ್ ಇದು. ಈಗ ಲಾಸ್ ಆಯ್ತು ತರ್ಬೇಕು ಅವ್ರನ್ನ. ತಂದ್ರೆ ಅವ್ರಿಗೆ ಯಾವುದೇ ಥರದ್ದು ನಿಮ್ಮನ್ನು ಯಾರು ಸಾಲ ಕೇಳಲ್ಲ ಸರ್. ಸಾಲ ಬಡ್ಡಿ ಮನ್ನಾ ಮಾಡಿ ಅಂತ ಹೇಳಲ್ಲ, ಸಾಲ ಮನ್ನಾ ಮಾಡಿ ಅಂತ ಹೇಳಲ್ಲ. ನೀವು ಇಲ್ಲೇ ನಮ್ಗೆ ರಕ್ಷಣೆ ಅಲ್ಲೇ ಸಿಕ್ತಲ್ಲ. ಗೌಡ್ರೆ, ನೀವು ಹಾಗೆ ಸಂಪರ್ಕದಲ್ಲಿ ಭೋಜೇಗೌಡ ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಖೇತ್ ರಾಜ್ ಮೌರ್ಯ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಖೇತ್ ರಾಜ್ ಮೌರ್ಯ ಇದ್ದಾರೆ. ನಿಖೇತ್, ಏನು ಹೇಳ್ತಿರ್ತಾವು? ಸರ್, ನಾನು ಆಗಲೇ ಪಟೇಲ್ ಅವರು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದೆ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ನಾವು ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ನಾವು ಬಜೆಟನ್ನು ವಿಶ್ಲೇಷಣೆ ಮಾಡುವವರು ಯಾವುದೇ ಮಾತುಗಳನ್ನು ಹೇಳಿದ್ರು ಕೂಡ
ನೀವು TV9 ಅವರು ಮೈಕನ್ನು ಜನಸಾಮಾನ್ಯರ ಮುಂದೆ ಹಿಡಿದಾಗ, ಅಲ್ಲಿ ಕೂಲಿ ಕಾರ್ಮಿಕರ ಮುಂದೆ ಹಿಡಿದಾಗ, ಕೃಷಿ ಮಾಡುವಂಥ ರೈತ ಮಹಿಳೆಯರ ಮುಂದೆ ಹಿಡಿದಾಗ ಅವ್ರು ಹೇಳಿದ ಮಾತೇನಿತ್ತಲ್ಲ, ನಿಜವಾಗಿಯೂ ಕೂಡ ಈ ಬಜೆಟಿನ ಒಂದು ಪ್ಲಸ್ಸು ಮೈನಸ್ಸನ್ನು ಮಾತನಾಡೋದು ಕಾಮನ್ ಮ್ಯಾನು, ಆ ಕಾಮನ್ ಹೆಣ್ಣುಮಗಳು ಹೇಳ್ತಾ ಇದ್ದಾಳೆ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ರೇನು ಅಂತಂದರೆ, ನಿಜವಾಗ್ಲೂ ಒಂದು ಬಜೆಟಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ವಿ, ಜನಸಾಮಾನ್ಯರ ಬದುಕು ಇದರಿಂದ ಸುಧಾರಣೆ ಆಗುತ್ತಾ, ಜನಸಾಮಾನ್ಯರ ಬದುಕಿನ ಬಗ್ಗೆ ಎಷ್ಟರ ಮಟ್ಟಿಗೆ ಮಾತನಾಡಿದ್ದಾರೆ. ಬಹುಶಃ ಇಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ಕೂತಿದ್ದಾರೆ. ನೀವು ಪ್ರೊಫೆಸರ್ ಅವ್ರನ್ನ ಕೇಳಿದ್ರೆ ಒಟ್ಟು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳ ಸಂಖ್ಯೆ ಎಷ್ಟು ಸರ್ ಅಂತ ಕೇಳಿದ್ರೆ ಬಹುಶಃ ಇಟ್ ವಿಲ್ ಬಿ ಲೆಸ್ ದೆನ್ 2 crore ಅನ್ಕೋತೀನಿ ಸರ್, ಅಲ್ವಾ ಸರ್? ಇಡೀ ಭಾರತ ದೇಶದ ಇನ್ಕಮ್ ಟ್ಯಾಕ್ಸ್ ಪೇಯರ್ಸೇ 2 crore ಕಡಿಮೆ ಇದ್ದಾರೆ. ಹಾಗಾದರೆ ಭಾರತ ದೇಶದ 138 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಅಂದರೆ ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಅವರೆಲ್ಲರೂ ಕೂಡ GST ಪೇಯರ್ಸು. ಅವ್ರನ್ನ ನಾನಾ ರೂಪದಲ್ಲಿ ಅವರಿಂದ ಟ್ಯಾಕ್ಸನ್ನು ಸರ್ಕಾರ ಕಿತ್ಕೊಳ್ತಾ ಇದೆ. ಸೊ ಈ ಬಡಪಾಯಿಗಳಿಗೆ ಯೋಜನೆಗಳನ್ನು ಯಾವುದನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಸರ್ಕಾರ ಮಾತನಾಡ್ತಾ ಇದೆಯಾ? ಒಂದು ರೀತಿಯಾದ ಫ್ಯಾನ್ಸಿಯಾದ ಚರ್ಚೆಗಳನ್ನು ಮಾಡ್ತಾ ಇದೆ. ಈಗಾಗಲೇ ನಾವು ಅಶೋಕ್ ಅವ್ರು ಮಾತಾಡೋದು ಕೇಳ್ಕೊಂಡ್ವಿ, 517 ವಿಮಾನ ಮಾರ್ಗಗಳನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅದಕ್ಕೆ ಹಣ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಡ ಸರ್, ಕೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. 517 ವಿಮಾನ ನಿಲ್ದಾಣ ಅಂದರೆ ದೇಶದೊಳಗಡೆ ಎಷ್ಟು ಇದಿದ್ದಾವೆ, ಏನೋ ಜಿಲ್ಲೆಗಳಿದ್ದಾವೆ, ಎಷ್ಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಬಹುತೇಕ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಅಥವಾ 2 ಅಥವಾ 3 ಲೋಕಸಭಾ ಕ್ಷೇತ್ರಗಳ ಮಧ್ಯದಲ್ಲಿ ಒಂದೊಂದು ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ಇಸ್ ಇಟ್ ರಿಯಲಿ ಪ್ರಾಕ್ಟಿಕಲಿ ವಯಬಲ್? ನಾನಿವತ್ತು ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು, ನಾನು ತುಮಕೂರಿಂದ ಬೆಂಗಳೂರಿಗೆ ಏರ್ಪೋರ್ಟಿಗೆ ಬರಬೇಕು ಅಂದರೆ 2 hours ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ, ಅಲ್ಲಿ 2 hours ಮುಂಚೆ ಇರ್ತೀನಿ. ಅದೇ ಇನ್ನು ಎಕ್ಸ್ಟ್ರಾ 2 hours ಹಾಕಿದ್ರೆ ನಾನು ಕಾರ್ ಒಳಗಡೆ ಆರಾಮ್ಸೆ ಕೂತ್ಕೊಂಡು ಮಂಗಳೂರಿಗೆ ಹೋಗ್ತೀನಿ. ನೀವು ಒಂದು ರಾಜ್ಯದ ಒಳಗಡೆ ಜಿಲ್ಲೆಗೆ ಒಂದೊಂದು ವಿಮಾನ ನಿಲ್ದಾಣ ಮಾಡಿದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ರೋಡಲ್ಲಿ ಹೋಗ್ಬೇಕಾದ್ರೆ 2 hours ಹೋಗಿ ತಲುಪ್ತೀರಿ. ಅಂಥದ್ರಲ್ಲಿ ನೀವು ವಿಮಾನದಲ್ಲಿ ಹೋಗಬೇಕು ಅಂದ್ರೆ 4 hour ಆಗ್ತದೆ. ಯಾಕೆಂದ್ರೆ ಮುಂಚೆ ಹೋಗಬೇಕು, ಕಾಯ್ಬೇಕು. ಅಂದರೆ ಇದೆಲ್ಲದರ ಯೋಜನೆಯ ಲಾಭವನ್ನು ಪಡಿತಿರೋದು ಯಾರು ಅಂತಂದರೆ, ಯಾವುದೋ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಕಾಂಟ್ರಾಕ್ಟನ್ನು ಕೈಗೆತ್ತಿಕೊಳ್ಳುವಂಥ ಸಂಸ್ಥೆಗಳಿಗೆ ಲಾಭವಾಗುವಂತಹ ಕಾರ್ಯ ಇದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತಾ ಇದೆ. ಮತ್ತು ಆಗಲೇ ಪಟೇಲ್ ಅವರು ಮಾತನಾಡ್ತಾ ಹೇಳಿದ್ರು, ನೀವು ಕೂಡ ಮಾತನಾಡ್ತಾ ಹೇಳಿದ್ರಿ, TV9 ಅವರು ಒಂದು ಏನು ಭದ್ರಾ ಮೇಲ್ದಂಡ ಯೋಜನೆಯ ಬಗ್ಗೆ ಕಳೆದ ಬಜೆಟ್ನಲ್ಲಿ ಇದೇ ಸರ್ಕಾರ 5,300 ಕೋಟಿ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಇವತ್ತರೆಗೂ ₹1 ಬಂದಿಲ್ಲ. ನಾನು ಮಧ್ಯ ಕರ್ನಾಟಕದವನು, ನಮ್ಮ ಪಾವಗಡ, ಕೊರಟಗೆರೆ, ಹಿರಿಯೂರು, ಚಿತ್ರದುರ್ಗ ಈ ಭಾಗದಲ್ಲೆಲ್ಲ ಜನ ಇವತ್ತರೆಗೂ ಕೂಡ ನಮ್ದು ಕೆರೆ ಪಕ್ಕ ಜಮೀನಿದೆ, ಇವತ್ತೆಲ್ಲ ನಾಳೆ ಭದ್ರಾ ಮೇಲ್ದಂಡೆ ನೀರು ಬರ್ತದೆ ಅಂತ ಹೇಳಿ ಆಕಾಶ ನೋಡ್ಕೊಂಡು ಕಾಯ್ತಾ ಇದ್ದಾರೆ. ಮಳೆ ಅಂತೂ ಬರ್ತಿಲ್ಲ, ಕಡೆ ಪಕ್ಷ ಇಲ್ಲಿ ನೀರು ಬರುತ್ತೆ ಅಂತ ಹೇಳಿ ತೋಟ ತುಡಿಕೆ ಮಾಡೋದಕ್ಕೋಸ್ಕರ ಭೂಮಿನ ಇಟ್ಕೊಂಡು ಕಾಯ್ತಾ ಕೂತಿದ್ದಾರೆ. ಆದರೆ ಇವತ್ತರೆಗೂ ಅಲ್ಲಿ ₹1 ಕೂಡ ಕೊಟ್ಟಿಲ್ಲ. ಅಂದರೆ ಯೋಜನೆಗಳನ್ನು ಘೋಷಣೆ ಮಾಡೋದ್ರಲ್ಲಿ ಇರಬೇಕಾಗಿರುವಂಥ ಉತ್ಸಾಹ, ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗ್ತದಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಸರ್ಕಾರ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು. ಭಾಳ ಮುಖ್ಯವಾಗಿ ನಾನು ಹೇಳಿದೆ, ಬಜೆಟನ್ನು ಯಾರನ್ನು ಕೇಂದ್ರೀಕರಿಸಿ ಮಾಡಬೇಕು ಅಂದರೆ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನಲ್ಲ, ಆದರೆ ಈ GST ಪೇಯರ್ಸ್ 138 ಕೋಟಿ ಜನ ಇದ್ದಾರಲ್ಲ, ಅವ್ರಿಗೆ ಇದರಿಂದ ಏನು ಲಾಭ ಆಗುತ್ತೆ? ಉದಾಹರಣೆಗೆ ಆ ಹೆಣ್ಮಕ್ಳು ಮಾತನಾಡ್ತಾ ಹೇಳಿದ್ರು, ನೀವು ಮೈಕ್ ಹಿಡಿದಾಗ, TV9 ಮೈಕ್ ಹಿಡಿದಾಗ ಆ ರೈತ ಮಹಿಳೆ ಮಾತಾಡ್ತಾ ಹೇಳಿದ್ಲು, ಸರ್ ಅಕ್ಕಿ ಬೆಲೆ ಇಷ್ಟ ಆಗೈತ್ರಿ, ಎಣ್ಣೆ ಬೆಲೆ ಇಷ್ಟ ಆಗೈತ್ರಿ, ಬೇಳೆ ಬೆಲೆ ಇಷ್ಟ ಆಗೈತ್ರಿ, ಕಾಳು ಬೆಲೆ ಇಷ್ಟ ಆಗೈತ್ರಿ, ಇದನ್ನು ಮಾತನಾಡ್ತಾ ಹೋದ್ಲು. ಆ ಹೆಣ್ಮಗಳು ಅದನ್ನು ಯಾಕೆ ಮಾತಾಡ್ತಾ ಇದ್ದಾಳೆ ಅಂತಂದರೆ, ಆಕೆ ಹೇಳ್ತಾ ಇದ್ದಾಳೆ ₹316 ಸರ್ಕಾರ ಕೂಲಿ ಕೊಡ್ತಾ ಇದೆ. ಇದೇ ಮಾನವ ಏನು ಕೆಲಸ ಮಾಡುವಂಥ ಅವಧಿಗೆ ವರ್ಷಕ್ಕೆ 100 ದಿನ ಏನು ಅವ್ರು ಕೆಲಸ ಮಾಡ್ತಾರೆ, ₹316 ಕೂಲಿ ಸಿಗುತ್ತೆ. ಸರಿ, ಏನು ಹೇಳಕ್ ಕೊಟ್ರಿ ನೀವೀಗ? ಅಲ್ಲಲ್ಲ, ಅಂದರೆ ಈ ಬಜೆಟ್ ಕಾಮನ್ ಮ್ಯಾನ್ ಫ್ರೆಂಡ್ಲಿ ಬಜೆಟಾ ಅನ್ನೋದು ನನ್ನ ಪ್ರಶ್ನೆ. ಕಾಮನ್ ಮ್ಯಾನ್ ಫ್ರೆಂಡ್ಲಿ ಬಜೆಟಾ? ಸೊ ಇವಾಗ ರೈತರ ಬಗ್ಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೀವಲ್ಲ, ಈಗ ಉದಾಹರಣೆಗೆ ಅವ್ರು ಹೇಳಿದ್ರು, ಈ ಬಜೆಟಿನ ಒಳಗಡೆ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಿರೋದೇನು ಅಂದರೆ ಹೆಲ್ತಿಗೆ ಅವರೊಂದು ಮೂಗಿಗೆ ತುಪ್ಪ ಸೋರೋ ಕೆಲಸ ಅಂತ ಒಂದು ಅನೌನ್ಸ್ ಮಾಡಿದ್ರು. ಏನು, ಕ್ಯಾನ್ಸರ್ಗೆ ಯಾವುದೋ ಒಂದು ನಾವು ಇಂಜೆಕ್ಷನ್ ಕೊಡ್ತೀವಿ ಅಂತ. ಸರ್, ಇನ್ಶೂರೆನ್ಸ್ ಕಂಪನಿಯವರು, ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಹೆಲ್ತ್ ಇನ್ಶೂರೆನ್ಸ್ ಮಾಡುವ ಇದಕ್ಕೆ ಸಂಬಂಧಪಟ್ಟ ಹೇಳ್ಬೇಕು. ನೀವು ಈ ಹಾರ್ಟ್ ಆಪರೇಷನ್ಗೆ ಹೋಗ್ತಿರಲ್ಲ, ಅವರಾಗಿರ್ಬೋದು, ಈ ಮಂಡಿ ಆಪರೇಷನ್ಗೆ ಹೋಗ್ತಿರಲ್ಲ, ನಿಜವಾಗ್ಲೂ ಹೆಂಗೆ ಗೊತ್ತಾ, ಅದು ಭಾಳ ಜನಗಳಿಗೆ ನಿಲ್ಕಂಗಿರಲಿಲ್ಲ ಸರ್. ನೀವು ಮಂಡಿ ಆಪರೇಷನ್ಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಮಾಡಿರೋಂಥ ಕ್ರಮ ಇದೆಯಲ್ಲ, ಅದನ್ನು ಸ್ವಾಗತ ಮಾಡಬೇಕು ಸರ್. ಅಟ್ ದ ಸೇಮ್ ಟೈಮ್ ಈ ದೇಶದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋರು ಯಾರು ಮಾಡಿಸ್ತಾರೆ ಹೇಳಿ? ಆ ರೋಗಕ್ಕೆ ತುತ್ತಾದರೆ ನಮಗೆ ಟ್ರೀಟ್ಮೆಂಟ್ಗೆ ಕಾಸಿಲ್ಲ ಅನ್ನೋರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಯಾವತ್ತಾದರೂ ಟ್ಯಾಕ್ಸ್ ಹಾಕಿದ್ದು ಉದಾಹರಣೆ ಇತ್ತ ಹಿಂದೆ? 18% ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಂಥ ಪಾಲಿಸಿದಾರರ ಮೇಲೆ ಟ್ಯಾಕ್ಸ್ ಆಗ್ತಾ ಇದೆ ಈ ಸರ್ಕಾರ. ನಿಮ್ಗೆ ಇನ್ನೂ ಒಂದು ಮಾಹಿತಿ ಹೇಳ್ತೀನಿ, ಕೊರೋನಾ ಬಂದು ಜನ ಸಾಯ್ತಾ ಇದ್ರು, ರಾಜ್ಯದ ತುಂಬ, ದೇಶದ ತುಂಬ ಜನ ಸಾಯ್ತಾ ಇದ್ರು. ಆದರೆ ಕೊರೋನಾ ಟೈಮಲ್ಲಿ ನೀವು ಆಂಬುಲೆನ್ಸ್ ಸರ್ವಿಸ್ ಹತ್ತಬೇಕು ಅಂತಂದರೆ ಆಂಬುಲೆನ್ಸ್ ಮೇಲೆ 14% ಟ್ಯಾಕ್ಸ್ ಇತ್ತು ಸರ್. ಆಂಬುಲೆನ್ಸ್ ಮೇಲೆ 14%. ಪ್ರಾಣ ಹೋಗ್ತಾ ಇದೆ, ಉಸಿರು ತಗೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾನೆ ಮನುಷ್ಯ, ಆಂಬುಲೆನ್ಸ್ ಮೇಲೂ. ಒಂದು ಕಡೆ ಈ ರೀತಿಯಾದ ಆರೋಗ್ಯ ವಿಮೆಯ ಮೇಲೆ ಟ್ಯಾಕ್ಸ್ ಹಾಕೋದು,
ಇನ್ನೊಂದು ಕಡೆ ನೀವು ಇಲ್ಲೆಲ್ಲೋ ಒಂದ್ ಕಡೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ ಕತೆ ಕಟ್ಟೋದು, ಇನ್ನೊಂದು ಕಡೆ ಆಂಬುಲೆನ್ಸ್ ಮೇಲೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಾನು ಭಟ್ರ ಹತ್ರ ಮಾತಾಡ್ತೀನಿ ನಂತರ ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಬದಲಾವಣೆಗಳು ಆಗಿಲ್ವಾ ಹಾಗಾದ್ರೆ? ಸರ್, ಬದಲಾವಣೆಗಳನ್ನ ಆಗೇ ಇಲ್ಲ ಅಂತ ಹೇಳಲ್ಲ. ಕಾಲಕ್ಕೆ ಎಲ್ಲ ಸರ್ಕಾರಗಳು ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಬರ್ತವೆ. ಆದ್ರೆ ಈ ಬದಲಾವಣೆಗಳು ಜನಸಾಮಾನ್ಯರಿಗೆ ತಲುಪುವ ಮಟ್ಟಿಗೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ದಿನೇಶ್ ಗುಂಡೂರಾವ್ ಘೋಷಣೆ ಮಾಡಿರಪ್ಪ, ನಿಜಕ್ಕೂ ಒಂದು ಒಳ್ಳೆಯದು. ಈ ಸ್ಟ್ರೋಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಡುವಂಥ ಇಂಜೆಕ್ಷನ್ ಇದೆಯಲ್ಲ, ಆ ಇಂಜೆಕ್ಷನ್ ನಾವು ಫ್ರೀಯಾಗಿ ಕೊಡ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ರಪ್ಪ. ಎಲ್ಲರೂ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ರು. ನಡೆದಿರೋದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಬಿಟ್ಬಿಟ್ಟು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಬೆಳವಣಿಗೆಗಳು ಬದಲಾವಣೆಗಳು ಆಗಿಲ್ವಾ ಭಟ್ರೆ? ಏನಂತೀರಿ ಸರ್? ಅಕ್ರಾಸ್ ಅಲ್ಲ ಸರ್, ಹೇಳಿ ಸರ್. ಸರ್ ಈಗ ಸರ್ ನಾನು ಹೇಳೋದು, ಘೋಷಣೆಗಳು ಮತ್ತು ಭಾಷಣಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತವೆ ಅನ್ನೋದ್ರ ಮೇಲೆ ನಾನು ಉದಾಹರಣೆಗೆ ಹೇಳ್ತೀನಿ ಸರ್. ನಮ್ಮ ಸರ್ಕಾರ ಆಗಿರಲಿ, ನಾನು ಹೇಳೋದು ಸಿದ್ದರಾಮಯ್ಯನವ್ರ ಸರ್ಕಾರ ಆಗಿರಲಿ ಅಥವಾ ಮೋದಿ ಸರ್ಕಾರ ಆಗಿರಲಿ, ನಾವು ಈ ಸರ್ಕಾರಗಳನ್ನು ಮೀರಿ ನಾವು ಈ ದೇಶದ ಜನಸಾಮಾನ್ಯನಿಗೆ ಏನು ಲಾಭ ಆಗ್ತಾ ಇದೆ, ಜನಸಾಮಾನ್ಯನಿಗೆ ಯಾವ ರೀತಿ, ಈಗ ಅವರು ಆಗ್ಲೇ ಮಾತನಾಡಿ ಹೌದು ಸರ್, ಈ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ ಇದೆಯಲ್ಲ ಸರ್, ಕುಸುಮ್ ಯೋಜನೆ ಅಡಿ ಕುಸುಮ್ ಯೋಜನೆ ಜಾರಿಗೊಳಿಸಿ ಅದ್ರ ಬಗ್ಗೆ ಅನೌನ್ಸ್ ಮಾಡಿ ಎಷ್ಟು ವರ್ಷ ಆಯ್ತು? ಕುಸುಮ್ ಯೋಜನೆ ಅಡಿ ಮಾಡಕ್ ಹೊರಟಿರುವಂತ ಸ್ಕೀಮ್ ಅದು. ಅದನ್ನ ಇವತ್ತರೆಗೂ ದೇಶದ ಬೇರೆ ಯಾವ್ದಾದ್ರು ಭಾಗದಲ್ಲಿ ಯಾವುದೇ ಬಿಜೆಪಿ ಸರ್ಕಾರ ಇರುವಂತ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸರ್ ಏನಂತೀರಿ? ನಾನು ಬಜೆಟ್ಟಿನ ಬಗ್ಗೆ ಹೇಳಲಿಕ್ಕಿತ್ತಿಲ್ಲ, ಬಟ್ ನಾನು ತುಂಬ ಬ್ರಾಡಾಗಿ ಮಾತಾಡ್ತೀನಿ. 2016 ಜೈನ್ ಕಾಲೇಜ್ನಲ್ಲಿ ಒಂದು ಸೆಮಿನಾರ್ ನಡೀತು. ಸೆಮಿನಾರ್ಗೆ ಹೋದಾಗ ನನ್ನ ಹುಡುಗಿ ಒಂದು ವೆಲ್ ಎಜುಕೇಟೆಡ್ಗೆ ಒಂದು ಪ್ರಶ್ನೆ ಕೇಳಿದ್ರು. ಸ್ವಾತಂತ್ರ್ಯ ಬಂದ 68 ವರ್ಷ ಆಗಿದೆ ಸರ್, ಇಂದೂ ಸಹ ನಮ್ಮ ದೇಶ ಗ್ರಾಮೀಣ ಭಾರತದಲ್ಲಿ ಅವ್ರಿಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದದು. ಬೆಂಗಳೂರಿನಲ್ಲಿರೋ ಜನಗಳಿಗೆ ಗ್ರಾಮೀಣ ಭಾರತದ ಪರಿಸ್ಥಿತಿ ಗೊತ್ತಿಲ್ಲ, ರಿಯಲಿ ಗೊತ್ತಿರಲಿಲ್ಲ. ಆವಾಗ ಗೊತ್ತಾಗಿದ್ದು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ 68 ವರ್ಷ ಆದರೂ ಗ್ರಾಮೀಣ ಭಾರತದ 62% ಮನೆಗಳಲ್ಲಿ ಶೌಚಾಲಯಗಳಿಲ್ಲ ಅಂತ. ಇದು ಆ್ಯಕ್ಚುಲಿ ನಾನು ಯಾವ ಪಕ್ಷದ ಇದಕ್ಕೆ ಹೇಳ್ತಿಲ್ಲ, ನಿಷ್ಪಕ್ಷಪಾತವಾಗಿ ಹೇಳ್ತಿದ್ದೀನಿ. 2014 12% ಜನ ಕಡುಬಡತನದಲ್ಲಿ, ಕಡುಬಡತನ ವ್ಯತ್ಯಾಸ ಏನು ಅಂದರೆ, ಕಡುಬಡತನ ಅಂದರೆ ನೀವು 2 ಹೊತ್ತು ಊಟಕ್ಕೂ ಶ್ರಮ ಪಡ್ತಾ ಇರ್ತೀರ. ಬಡತನ ಅಂತ ಹೇಳಿದ್ರೆ ಏನೋ ಊಟಕ್ಕಿಂತ ತೊಂದರೆ ಇರಲಿಕ್ಕೆಲ್ಲ, ಆದರೆ ಮಕ್ಕಳು ಫೀಸಿಗೆ, ಆರೋಗ್ಯ ಕೆಟ್ಟರೆ ಬಾಡಿಗೆ ಕೊಡಲಿಕ್ಕೆ, ಇದು ಬಡತನದ ಸಮಸ್ಯೆಗಳು. ದಿಸ್ ವಾಸ್ ದ ಸಿಚುವೇಶನ್. ಇದರ ಜೊತೆಯಲ್ಲಿ ಆರ್ಥಿಕವಾಗಿ ನೀವು ಕೇಳಿರ್ಬೋದು, ಮೊರ್ಗ್ಯಾನ್ ಸ್ಟ್ಯಾನ್ಲಿಯಿಂದ ಜಗತ್ ಪ್ರಸಿದ್ಧವ. ಆವಾಗ ಒಂದು ಪ್ರಶ್ನೆ ಕೇಳಿದಾಗ ನಾನು ಆ ವಿಚಾರಕ್ಕೆ ಬರ್ತೀನಿ. ಅವಳು ಕ್ಲೀನಾಗಿ ಹೇಳಿದ್ಲು, ನಮ್ಮ ದೇಶಕ್ಕೆ ಶೀಸ್ MA ಎಕನಾಮಿಕ್ಸ್, ಅಪ್ಲೈಡ್ ಎಕನಾಮಿಕ್ಸ್ ಫೈನಲ್ ಇಯರಲ್ಲಿ ಇದ್ದು, ನಮ್ಮ ಜೊತೆಯಲ್ಲೇ ಸ್ವಾತಂತ್ರ್ಯ ತೆಗೆದಂಥ ದೇಶಗಳು 40 ವರ್ಷದಲ್ಲಿ ದೇ ಬಿಕೇಮ್ ಏಷ್ಯನ್ ಟೈಗರ್ಸ್ ಅಂದರು. ನಾವು ಯಾಕೆ ಈ ಪರಿಸ್ಥಿತಿಗೆ ಬಂದ್ವಿ ಸರ್? ನಾವು ಯಾರೋ ಹೇಳಿದ್ರು ಪಾಪ್ಯುಲೇಷನ್ ಅಂದರು, ಎಷ್ಟು ಉತ್ತರ ಕೊಟ್ಟರು ಗೊತ್ತಾಗ್ತು, ಅದ್ಭುತವಾಗಿ ಕೊಟ್ಟರು. ಐ ಥಿಂಕ್ ಶಿ ಈಸ್ MPhil ಸ್ಟೂಡೆಂಟ್ ಅಂತ ಅನಿಸುತ್ತೆ. ಐ ವಾಸ್ ಕಾಲ್ ಟು ಸ್ಪೀಕ್ ಆನ್ ದಟ್ ಡೇ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನೊಂದು ಚಿಂತನಾ ಲಹರಿಯನ್ನು ಪ್ರಚೋದನೆ ಮಾಡುವಂಥ ಮಾತು ಹೇಳ್ತಾ ಇದ್ದೀನಿ. ಸೊ ಶಿ ಟೋಲ್ಡ್ ದಟ್ ಟೇಕ್ ದ ಕೇಸ್ ಆಫ್ ಚೈನಾ, ನಮ್ಮಕ್ಕಿಂತ ಕ್ರೈಸಿಸ್ನಲ್ಲಿ ಇದ್ದರು. ಕಳೆದ 30 ವರ್ಷದಲ್ಲಿ ಆರ್ಥಿಕ ಅಭಿವೃದ್ಧಿಯ ಯಶೋಗಾಥೆಯನ್ನೇ ಸಾಧಿಸಿಬಿಟ್ರು. ವಾಟ್ ಈಸ್ ಅವರ್ ಪ್ರಾಬ್ಲಮ್? ನಾವು ಚಿನ್ನವನ್ನು ಅಡ ಇಡೋ ಲೆವೆಲ್ಲಿಗೆ ಹೋದ್ರಿ, ಹೌದಲ್ವಾ? ಯೋಚನೆ ಮಾಡಿ ಏನಾಗಿದೆ. 2014 ಮೊರ್ಗ್ಯಾನ್ ಸ್ಟ್ಯಾನ್ಲಿ ಎಂಬ ಜಗತ್ ಪ್ರಸಿದ್ಧವಾಗಿರೋ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಭಾರತವನ್ನು ಫ್ರೆಜೈಲ್ 5 ಅಂತ, ಇಂಡಿಯಾ, ಇಂಡೋನೇಷ್ಯಾ, ಟರ್ಕಿ, ಬ್ರೆಜಿಲ್, ಸೌತ್ ಆಫ್ರಿಕಾ ಈ ಅಂದರೆ ಇದರ ಬಡವರ ಹೆಸರಲ್ಲಿ ನಾವು ಹಂಚಿದ್ದ ಬಡತನವನ್ನೇ ಹೊರತು ಶ್ರೀಮಂತಿಕೆಯನ್ನು ಹಂಚಲಿಲ್ಲ ಸರ್. ಲೆಟ್ ಅಸ್ ಅಕ್ಸೆಪ್ಟ್ ಇಟ್ ನೇರ್ಲಿ. 2014 ಕ್ರೆಡಿಟ್ ಸೇಲ್ಸ್ ರಿಪೋರ್ಟ್ ಕೊಡ್ತು, ಈ ದೇಶದ 1% ಜನರ ಕೈನಲ್ಲಿ ದೇಶದ 40ರಿಂದ 50% ಸಂಪತ್ತಿದೆ. ಟಾಪ್ 10% ಅವ್ರ ಕೈನಲ್ಲಿ ದೇಶದ 90% ಸಂಪತ್ತಿದೆ. ಅಂದರೆ ನಾವು ಹಂಚಿದ್ದೇನೋ ಬಡತನವನ್ನೇ ಹೊರತು ಶ್ರೀಮಂತಿಗೆ ಅಲ್ಲ. ವಿತ್ ಆಲ್ ಇದು ಲೆಟ್ ಅಸ್ ಅಕ್ಸೆಪ್ಟ್. ಎಲ್ಲಿ ಕ್ರೆಡಿಟ್ ಕೊಡಬೇಕೋ ಕೊಡೋಣ. ನಿಮಗೆ 11 ಕೋಟಿ ಶೌಚಾಲಯಗಳ ನಿರ್ಮಾಣ 67 ವರ್ಷದ ನಂತರ ಆಯಿತು. 11.5 ಕೋಟಿ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಕುಟುಂಬಗಳ ಮಹಿಳೆಯರಿಗೆ ಉಚಿತವಾಗಿ ಅಡುಗೆ ಅನ್ನೆಲ್ಲ ಸಂಪರ್ಕವನ್ನು ಕೊಡಲಾಯಿತು. ಈ ದೇಶದಲ್ಲಿ ಮೊದಲ ಬಾರಿಗೆ 8.5 ಕೋಟಿ ರೈತರಿಗೆ 3 ಸಮಾನ ಕಂತುಗಳಲ್ಲಿ 6,000 ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಯಿತು. ನಾನು ಎಲ್ಲದಕ್ಕಿಂತ ತುಂಬ ನಂಗೆ ಲೈಕ್ ಆಗಿರೋದು ಏನು ಗೊತ್ತಾ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನನಗೆ ಐ ಲೈಕ್ ರಾಜೀವ್ ಗಾಂಧಿ ಬಿಕಾಸ್ ಅವರು ಒಂದು ರಾಜಕೀಯದಿಂದ ಬಂದವರಲ್ಲ, ಶುದ್ಧ ಮನಸ್ಸಿನಿಂದ ಬಂದವರು ಓಪನ್ ಆಗಿ 2 ವರ್ಷದ ನಂತರ ಹೇಳಿದ್ರು, ನಾವು ಎಷ್ಟೇ ಕೊಡಲಿ 85% ಸೋರಿಕೆ ಆಗುತ್ತೆ ಅಂದರು. ಇವತ್ತಿನ ದಿನ ಆಧಾರ್ 12 ಅಂಕಿಗಳ ಆಧಾರವನ್ನು ನೀವು ಕಡ್ಡಾಯ ಮಾಡುವ ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ನಲ್ಲಿ ಜನಧನ್ ಆಧಾರ್ ಮೊಬೈಲಿಗೆ ಲಿಂಕ್ ಆಗಿರೋ ಒಂದು ಜನಧನ್ ಖಾತೆಯನ್ನು ಅಡಿಪಾಯವನ್ನಾಗಿಟ್ಕೊಂಡು
ಕೋಟ್ಯಾಂತರ ಖಾತೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ಝೀರೋ ಸೋರಿಕೆಯೊಂದಿಗೆ ಹಣವನ್ನು ವರ್ಗಾವಣೆ ಮಾಡುವಂಥ ವ್ಯವಸ್ಥೆ ನಾನು ನೀವು ಒಪ್ಪೋದು ಬೇಡ. ಸ್ವಿಟ್ಜರ್ಲೆಂಡಲ್ಲಿ ಬೇಸಲ್ಲಿರುವಂತಹ BIS ಅಂತ ಕೇಳಿರ್ಬೋದು, ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟ್ಲ್ಮೆಂಟು 2019 ಎಂಡಲ್ಲಿ ಒಂದು ವರದಿ ಕೊಟ್ಟಿದೆ, ದಯವಿಟ್ಟು ನೋಡಿ ಮಿಸ್ಟರ್ ರಂಗನಾಥ್ ಅವರೇ. ಏನು ಹೇಳಿದ್ದಾರೆ ಗೊತ್ತಾ, 47 ವರ್ಷಗಳಲ್ಲಿ ಇನ್ಕ್ಲೂಸಿವ್ ಫೈನಾನ್ಷಿಯಲ್ ಇನ್ಕ್ಲೂಷನ್ನಲ್ಲಿ ಯಾವ ಮಟ್ಟದ, ಸರಿ ಮಾತನ್ನು ಗಮನ ಕೊಟ್ಟು ಕೇಳಿ, 47 ವರ್ಷಗಳಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ವ್ಯವಸ್ಥೆಯಲ್ಲಿ ಯಾವ ಮಟ್ಟದ ದೊಡ್ಡ ಕ್ರಾಂತಿಯನ್ನು ತರಬಹುದು, ಅದನ್ನು ಭಾರತ ಮೋದಿ ಸರ್ಕಾರ ಕೇವಲ 6 ವರ್ಷಗಳಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ತಂದಿದೆ ಅಂತ ಯೋಚನೆ ಮಾಡಿ. ಡಿಬಿಟಿ ಇನ್ಕ್ಲೂಸಿವ್ ವೆಲ್ತ್ ವಿಚಾರವಾಗಿ ಬಂದಾಗ ಈಗಲೂ ಸರ್ವೆ ರಿಪೋರ್ಟ್ ಹೌದು, ಭಾರತದ 40ಕ್ಕಿಂತ ಹೆಚ್ಚಿನ ಯು ಆರ್ ರೈಟ್, ಐ ಆಮ್ ಕಮಿಂಗ್ ಟು ದಟ್. ಅಂದ್ರೆ 1% ಯು ಆರ್ ರೈಟ್ ಸರ್. ಈಗಲೂ ಇದೆ. ಇಲ್ಲ ನಾನು ಹೇಳ್ತಿರೋದಷ್ಟೇ. ಇದೆಲ್ಲ ಏನಾಗುತ್ತೆ ಅಂದರೆ, ನಾನು ಯಾರನ್ನ ಪಕ್ಷಕ್ಕೆ ಹೇಳ್ತಿಲ್ಲ. ನೀವು ಆಯುಷ್ಮಾನ್ ಭಾರತವನ್ನು ತೆಗೆದುಕೊಳ್ಳಿ ಸರ್, ಇವತ್ತಿನ ದಿನ 80 ಕೋಟಿ ಜನಗಳಿಗೆ ಅಕ್ಕಿ ಕೊಡ್ತಿದ್ದಾರಲ್ಲ, ಪರಿಣಾಮ ಏನಾಗಿದೆ ಗೊತ್ತಾ? ವರ್ಲ್ಡ್ ಬ್ಯಾಂಕ್ ಅಂಡ್ IMF ರಿಪೋರ್ಟ್ ನೋಡಿ, ಭಾರತದಲ್ಲಿ ಕಡುಬಡತನ ಮೂಲೋತ್ಪಾಟನೆ ಆಗಿದೆ. ಇದು ರಂಗನಾಥ್ ಆಯಿತು ತಾವು ಹೇಳಿರೋದಲ್ಲ, IMF ವರ್ಲ್ಡ್ ರಿಪೋರ್ಟ್ ಹೋಗಿದೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ 23 ಕೋಟಿ ಜನ ಮಲ್ಟಿ ಡೈಮೆನ್ಷನಲ್ ಬಡತನದಿಂದ, ನೀತಿ ಆಯೋಗದ ರಿಪೋರ್ಟ್ ಇದು. ಇವತ್ತು ಏನು ಅಂದರೆ, ಯಾರೂ ಸಹ ಸುಳ್ಳು ಹೇಳಿ, ಸ್ಮಾರ್ಟ್ ಫೋನಿನ ಯುಗ ಇದು, 3 ನಿಮಿಷಕ್ಕಿಂತ ಜಾಸ್ತಿ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಸಾಕಷ್ಟು ಕೆಲಸಗಳಾಗಿದೆ ಸರ್. ಇದು ಏನೂ ಆಗಿಲ್ಲ ಅಂತಿದ್ರೆ ಯುವಕರನ್ನ ಕೇಳಿ. ಇವತ್ತು ರಿಯಲ್ ಸಮಸ್ಯೆ ಜಗತ್ತಲ್ಲಿ ಏನು ಗೊತ್ತಾ, 2030 ಒಳಗಡೆ ಈ ದೇಶದಲ್ಲಿ 80 ಮಿಲಿಯನ್ ಅಂದರೆ 8 ಕೋಟಿ ಹೊಸ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ, ಆಗಲೇಬೇಕು. ಅದಾಗಬೇಕು ಅಂತಿದ್ರೆ ನಿಮಗೆ ವಿದೇಶದಿಂದ ಹೂಡಿಕೆಗಳು ಬರಬೇಕು, ಉತ್ಪಾದನಾ ವಲಯದಲ್ಲಿ ಕ್ರಾಂತಿ ಆಗಬೇಕು. ನಿಮ್ಗೆ ಆತ್ಮನಿರ್ಭರ ಭಾರತ ಆರ್ಥಿಕ ನೀತಿಯನ್ನು ತೆಗೆದುಕೊಂಡು ಬಂದಿರೋದು ದಿಸ್ ಇಸ್ ಅ ವಂಡರ್ಫುಲ್ ಸ್ಕೀಮ್. ಅವರಿಗೆ ಸಮಯ ಮಿತಿ ಇದೆ, ಅವ್ರ ಹತ್ರ ಮಾತಾಡ್ಕೊಂಡು ಗೊತ್ತಾಯ್ತು. ಅವ್ರ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಬೇಕು. ಭೋಜೇಗೌಡ್ರೆ, ಇಲ್ಲಿ ವಿಚಾರ ಅಂತಂದ್ರೆ, ಹೌದು ಇದು ಇಂಟರಿಮ್ ಬಜೆಟ್ ಅಥವಾ ಮಧ್ಯಂತರ ಬಜೆಟ್ 2 ಅಥವಾ 4 ತಿಂಗಳು ವಿಚಾರವಾಗಿ ಅಂತ, ಬಟ್ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಬಹಳ ಬರಗಾಲದ ಸನ್ನಿವೇಶ ಇದೆ. ಆಮೇಲೆ ಈಗ ಮನ್ರೇಗಾಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಅವಧಿ ಜಾಸ್ತಿ ಮಾಡೋದು, ಈ ಮುಖೇನವಾಗಿ ಏನಾದ್ರು ಸ್ವಲ್ಪ ಅನುಕೂಲ. ಯಾಕಂದ್ರೆ ಬರಗಾಲ ಅಥವಾ ಜನರ ಸಮಸ್ಯೆ 4 ತಿಂಗಳು ಎಲೆಕ್ಷನ್ ಮುಗಿದು ಬಂದ್ಬಿಡುತ್ತೆ, ಆಮೇಲೆ ಹೊಸ ಬಜೆಟ್ ಅಂತ ಕಾಯ್ತಾ ಕೂರಲ್ವಲ್ಲ, ಅದ್ರ ಪಾಡಿಗೆ ಅಂತಹದಕ್ಕೆ ಸಂಬಂಧಪಟ್ಟ ಹಾಗೆ ಈ 4 ತಿಂಗಳ ಸಂದರ್ಭದಲ್ಲಿ ಆಗ್ಬೇಕಾಗಿದ್ದಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಘೋಷಣೆಗಳನ್ನ ನಿರೀಕ್ಷೆ ಮಾಡಬಹುದಾಗಿತ್ತು, ಬಟ್ ಅಂತದ್ದೇನೂ ಆಗಿಲ್ಲ ಅಂತ ಹೇಳಿ ಭೋಜೇಗೌಡ್ರೆ. ಮಾಡಿದ್ದಾರೆ 86,000. ಇದು 23-24 ಎಸ್ಟಿಮೇಟ್ ಅಲ್ಲಿ 60,000 ಕೋಟಿ ಇದ್ದದ್ದು, ಲಕ್ಷ ಕೋಟಿ ಇದ್ದದ್ದು, ಈಗ 86,000 ಲಕ್ಷ ಕೋಟಿ. 24-25 ಬಜೆಟ್ ಎಸ್ಟಿಮೇಟ್. ಈ ಸಲ ಬಜೆಟ್, ಈ ಸರಿ ಬಜೆಟ್ ಪ್ರಿಂಟ್ ನೋಡ್ಬೇಕು ಸರ್ ಆಲ್ವೇಸ್. ಹೇಳಿ. 12,000 ಮಹಿಳೆಯರ ಖಾತೆಗೆ ಹಾಕ್ತಾ ಇದ್ದಾರೆ. ಇದು 6,000ದ 9,000 ಮಾಡಿದ್ದಾರೆ. ಇದರಲ್ಲಿ 2 ವಿಚಾರ ಮಾಡ್ಬೋದಿತ್ತು. ಒಂದೇಳಿ ಎಲ್ಲೆಲ್ಲಿ ಇರಿಗೇಷನ್ ಇದೆ, ಎಲ್ಲೆಲ್ಲಿ ನೀರಾವರಿ ಇದೆ, ನೀರಿನ ಅವಶ್ಯಕತೆ ಮತ್ತು ನೀರಿನ ಮಳೆ ಆಧಾರಿತ ಬೆಳೆಗಳಿದ್ದಾವಲ್ಲ, ಆ ಬೆಳೆಗಳು ನಾವು ಫುಡ್ ಗ್ರೈನ್ಸ್ ಬೆಳೆದೇ ಇದ್ರೆ ನಾವು ಎಲ್ಲಿ ಹೋಗ್ತೀವಿ? ನಾವು ಯಾರಾದರೂ ಒಬ್ರು ಬೆಳಿಬೇಕಲ್ಲ. ಈಗ ಪಂಜಾಬ್ನಲ್ಲಿ ಗೋಧಿ ಕಣಜ ಅಂತೇಳಿ ನಾವು ಪುಸ್ತಕದಲ್ಲಿ ಓದಿದ್ದು ಒಂದು ಕಾಲದಲ್ಲಿ. ಇವತ್ತು ಭತ್ತದ ಕಣಜ ಅಂತ ಓದ್ದು, ಆ ವೆರೈಟೀಸ್ ಆಫ್ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಭತ್ತ ಬೆಳೆಯತಕ್ಕಂಥ ಯಾವುದಾದ್ರೆ ಅದು ಬಾಕ್ರಾನಂಗಲ್ಲು. ಅಲ್ಲಿ ಅಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಯಾವುದೇ ಫುಡ್ ಗ್ರೈನ್ಸು ನೀವು ಬೆಳೆಯೋದಿದ್ರೆ ಅದು ಲಾಭದಾಯಕ ಅಲ್ಲಲ್ಲ. ಕೃಷಿಲಿ ಎಷ್ಟು ಬೆಳೆದ್ರೂ ಲಾಭದಾಯಕ ಅಲ್ಲ ಅದು. ಆ ಲಾಭದಾಯಕ ಆಗಬೇಕು ಅಂತೇಳಿದರೆ ನಾವು ಪ್ರೋತ್ಸಾಹ ಧನ ಕೊಡಬೇಕು. ಈಗ 12,000 ರೂಪಾಯಿ ನಾವು ಮಹಿಳೆಯರಿಗೆ ಕೊಟ್ಟು 9,000 ಒಂದು ಖಾತೆಯವರಿಗೆ ಕೊಟ್ಟು, ಅವ್ರು ಬೆಳೀದೇ ಇರಲಿ 9,000 ಅವ್ರ ಖಾತೆಗೆ ಹೋಗುತ್ತೆ. ಆದರೆ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು, ಬೆಳೆನ ಎಕ್ಸ್ಪೆಕ್ಟ್ ಮಾಡಬೇಕು. ದವಸ ಆಚೆ ಬರಲಿ, ಯಾರು ನೀವೆಲ್ಲ ಎಲ್ಲೋ ಹೋಗ್ಬೇಕು ತಿನ್ನೋದಕ್ಕೆ. ನಾವು ಬೆಳೆದು ಕೊಟ್ಟರೆ ತಾನೇ ತಿನ್ನೋದು. ಅದಕ್ಕೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹನ ಕೊಟ್ಟಿದ್ರೆ, ಆ ಬೆಳೆ ಲಾಸ್ ಆದ್ರೂ ಕೂಡ ನನಗೆ ಪರವಾಗಿಲ್ಲ, ಸರ್ಕಾರ ರಕ್ಷಣೆ ಕೊಡುತ್ತೆ ಅಂತೇಳಿ ಮಸ್ಟ್ ಅಂಡ್ ಶುಡ್ ಬೆಳಿಬೇಕು. ಆಗ ನೀವು ದುಡ್ಡು ಕೊಡಿ. ಭೋಜೇಗೌಡ್ರೆ, ಬೆಳಗ್ಗೆ ನಾವು ಮಾತಾಡ್ತಾ ಅಲ್ಲಲ್ಲ, ನಾವು ಬೆಳಗ್ಗೆ ಮಾತಾಡ್ತಾ ತೇಜಸ್ವಿ ಪಟೇಲ್ ಕೂಡ ಇದ್ರು ನಮ್ಮ ಜೊತೆಗೆ ಪ್ರೊಫೆಸರ್ ಕೇಶವ್ ಕೂಡ ಇದ್ರು. ನಾವು ಮಾತಾಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದ್ರ ಬಗ್ಗೆ. ಜೊತೆಗೆ ಹೇಗೆ ಈಗ ಬೆಳೆಗಳಲ್ಲಿ ಬದಲಾವಣೆಗಳಾಗಿದೆ, ಹೆಂಗೆ ನಾವು ವೈಜ್ಞಾನಿಕ ಬೆಳೆನೂ ಬೆಳೀತಾ ಇಲ್ಲ, ವೈಜ್ಞಾನಿಕ ಬೆಲೆನೂ ಇಲ್ಲ, ಹೆಂಗಾಯ್ತು. ಜೊತೆಗೆ ನಾವು ಲಾಭ ಕೊಡುವಂಥ ಕ್ರಾಪ್ಸ್ ಕಡೆ ಮಾತ್ರ ಅತ್ಯಂತ ಸಹಜ
ಸಹಜವಾಗಿ ರೈತ ಲಾಭ ಕೊಡೋದ ಕ್ರಾಪ್ಸ್ನೇ ಬೆಳಿತಾನೆ. ಹಿಂಗಾಗಿ ಎಲ್ಲೆಲ್ಲಿ ತೆಂಗಿರ್ಲಿಲ್ವಲ್ಲ ಅಲ್ಲಿ ತೆಂಗು ಕಾಣ್ತಾ ಇದೆ, ಎಲ್ಲೆಲ್ಲಿ ಅಡಿಕೆ ಇರಲ್ವಲ್ಲ ಅಲ್ಲಿ ಎಲ್ಲ ಕಡೆಗೆ ಅಡಿಕೆ ತುಂಬಿ ತುಳುಕ್ತಾ ಇದೆ. ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ವಿ ಅಷ್ಟೇ. ಅಲ್ಲ ಒಂಚೂರು ಹೇಳ್ಬಿಡ್ತೀನಿ ಭೋಜೇಗೌಡ್ರೆ, ಅಲ್ಲಿ ಮಧ್ಯ ನಡುವೆ ಒಂದು ಮಾತು ಹೇಳಿದೆ ನಾನು. ನೀವು ಯೋಜನೆಗಳನ್ನು, ನೀವು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿರಲ್ಲ, ನೀವು ಭಾಗ್ಯಗಳನ್ನು ಕೊಡಿ, ಅನ್ನಭಾಗ್ಯ ವೆರಿ ಗುಡ್ ಕೊಡಿ. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ರಾಜ್ಯದಲ್ಲೇ ಬೆಳೆಯಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಪ್ರೋತ್ಸಾಹನ ಕೊಡಿ, ಅದಕ್ಕೆ ಇಲ್ಲಿಂದೇ ಉತ್ಪಾದನೆ ಮಾಡಿ, ಇಲ್ಲೇ ಹಂಚಿ ಅನ್ನುವಂಥ ಚರ್ಚೆ ಕೂಡ ಬಂತು. ಏನಂತೀರಿ? ಭತ್ತ ಕರೆಕ್ಟ್ ಹೇಳಿದಿರಿ ನೀವು. ನೋಡಿ, ಭತ್ತ ನಾವು ಅಕ್ಕಿ ಬೇಕಲ್ಲ, ಭತ್ತ ಬೆಳೆಯೋದಕ್ಕೆ ನೀವು ಪ್ರೋತ್ಸಾಹಧನ ಕೊಟ್ರೆ ಭತ್ತ ಬೆಳಿತಾರೆ. ಹೌದು. ಈಗ ನೋಡಿ ನಮ್ಮಲ್ಲಿ ಎಲ್ಲ ಭತ್ತದ ಗದ್ದೆ ಎಲ್ಲ ಅಡಿಕೆ ತೋಟ ಆಯ್ತು. ಅದೇ ಮತ್ತೆ ಯಾಕೆ ಅಡಿಕೆ ತೋಟ ಆಯ್ತು? ಕಮರ್ಷಿಯಲ್ಗೆ ಹೋದ್ರು, ಭತ್ತ ಬೆಳೆಯೋದು ಲಾಭದಾಯಕ ಅಲ್ಲ ಅಂತ ಆಯ್ತು. ರಾಗಿ, ಜೋಳ, ಗೋಧಿ ಇಂಥದ್ದೆಲ್ಲ ಬೆಳೆಯೋದು ಫುಡ್ ಗ್ರೈನ್ಸ್ ನಾವು ಬೆಳೆದೇ ಇದ್ರೆ ಖಂಡಿತ ನಾವು ಎಕೋ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಈ ಎಕೋ ಬ್ಯಾಲೆನ್ಸ್ ಆಗಬೇಕಾದ್ರೆ ನೀವು ಪ್ರೋತ್ಸಾಹಧನ ಕೊಟ್ಟು ನಮ್ಮನ್ನು ಉತ್ತೇಜನ ಮಾಡಿ, ಪೆಸ್ಟಿಸೈಡ್ ಫ್ರೀ, ಗೊಬ್ಬರ ಫ್ರೀ, ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ, ನೀವು ಬೆಳೀರಿ, ನಿಮ್ಗೆ ಏನಾರ ಲಾಸ್ ಬಂದ್ರೆ ನಾವು ನೋಡ್ಕೊಂತೀವಿ, ಆ ಧೈರ್ಯ ತುಂಬಿದ್ರೆ ಖಂಡಿತ ಫುಡ್ ಗ್ರೈನ್ಸ್ ಆಚೆ ಬರುತ್ತೆ. ಆ ಫುಡ್ ಗ್ರೈನ್ಸ್ ಆಚೆ ಬಂದ್ರೆ ನಾವೆಲ್ಲರಿಗೂ ನಾಡಿ ಕೊಡ್ಬೋದಲ್ಲ ನಾವು. ಓಕೆ ಓಕೆ. ಈಗ ಇದು ಬಹಳ ಮುಖ್ಯ ಸರ್. ಈಗ ಓವರಾಲ್ ಬಜೆಟ್ ಸಂಬಂಧಪಟ್ಟಂಗೆ ಗೌಡ್ರೆ, ಓವರಾಲ್ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ? 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? ನೋಡಿ, ಇದು ನೋಡಿ ಉತ್ತಮವಾದ ಬಜೆಟೇ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ನಾವು ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ 12,000 ಒಂದು ಮಹಿಳೆಯರಿಗೆ ಕೃಷಿ ಬದುಕಿನಲ್ಲಿ ಬದುಕೋರಿಗೆ ಕೊಡ್ತಾರೆ ಅಂದರೆ ಹುಡುಗಾಟನ? 9,000 ಕೊಡ್ತಾರೆ ಅಂದರೆ ಹುಡುಗಾಟನ? ಅದು ಸಪೋರ್ಟಿಂಗು. ಆ ಸಪೋರ್ಟ್ ದುಡ್ಡು ಬರೀ ದುಡ್ಡು ತಗೊಂಡು ನಾನು ಜೇಬಲ್ಲಿ ಇಟ್ಕೋಬಾರ್ದಲ್ಲ. ನಿಜ 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 ನಿಜ. ಅದನ್ನ ಬೇರೆ ಬೆಳೆಗೆ ಅನುಕೂಲ ಆಗಿದ್ರೆ ಅನುಕೂಲ ಆಗೋದು ಅಂತ ಈ ರೀತಿ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ಅದರಲ್ಲಿ ಯುವಕರಿಗೆ ಉದ್ಯೋಗ ಆಗ್ತಿತ್ತು, ಮಹಿಳೆಯರಿಗೆ ಉದ್ಯೋಗ ಆಗ್ತಿತ್ತು. ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ದೂರದೃಷ್ಟಿಯಲ್ಲಿ ನೋಡ್ಬೇಕಲ್ಲ. ಎಲ್ಲ ಏನಾಗಿದೆ ನೋಡಿ, ಗ್ಯಾರಂಟಿಗಳು ಕೊಟ್ಟು ಬೇರೆ ಬೇರೆ ಕೊಟ್ಟು ಒಂಥರ ಶಾರ್ಟ್ ಟರ್ಮ್ ಗೈನ್ ಆಗಬಾರ್ದು ಅಂತ. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಭೋಜೇಗೌಡ್ರ, ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಭೋಜೇಗೌಡರ ಮತ್ತು ನಾವು ಮಾಡ್ತಾ ಇದ್ವಿ. ನಿಖೇತ್ ತಾವೇನು ಹೇಳಿ ಕೊಟ್ರಿ ನೀವು? ಒಂದು ಸಣ್ಣ ವಿವರಗಳನ್ನು ಕೊಟ್ಬಿಡ್ತೀನಿ. ಈಗ ಹೊಸ ತೆರಿಗೆ ಪದ್ಧತಿ ಯಥಾಸ್ಥಿತಿ. ವಾರ್ಷಿಕ ಆದಾಯ ಮತ್ತು ತೆರಿಗೆ 3 ಲಕ್ಷಕ್ಕಿಂತ ಕಡಿಮೆ 0%, 3ರಿಂದ 6 ಲಕ್ಷದವರೆಗೆ 5%. ಕಳೆದ ಬಾರಿದು ಏನಿತ್ತಲ್ಲ ಅದೇ ಕಂಟಿನ್ಯೂ ಆಗಿದೆ. 3ರಿಂದ 6 ಲಕ್ಷದವರೆಗೆ, 6ರಿಂದ 9 ಲಕ್ಷದವರೆಗೆ 10%, 9ರಿಂದ 12 ಲಕ್ಷದವರೆಗೆ 15%. ಕರೆಕ್ಟ್ ಇದೆಯಲ್ಲ ಸರ್? 15%. ಹೊಸ ತೆರಿಗೆ ಪದ್ಧತಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದ್ದಾರೆ. ವಾರ್ಷಿಕ ಆದಾಯ ಮತ್ತು ತೆರಿಗೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. 12ರಿಂದ 15 ಲಕ್ಷದವರೆಗೆ 20%, 15ರಿಂದ ಮೇಲ್ಪಟ್ಟು 30%. ಸೊ ಇದು ಸಂಗತಿ. ಇದರಲ್ಲಿ ಯಾವ ಬದಲಾವಣೆಗಳು ಕೂಡ ಆಗಿಲ್ಲ. ನಿಖೇತ್ ತಾವೇನೋ ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಇಲ್ಲ ಸರ್, ಅದೇ ಈಗ ಬಜೆಟಿನ ಬಗ್ಗೆ ಮಾತನಾಡಬೇಕಾದ್ರೆ ವಿಶ್ವನಾಥ್ ಸರ್ ಮಾತನಾಡ್ತಾ ಒಂದು ಮಾತು ಹೇಳಿದ್ರು. ಅವ್ರೇನು ಹೇಳಿದ್ರು ಅಂತಂದರೆ, ಈ ದೇಶದಲ್ಲಿದ್ದಂಥ ಬಡತನದ ರೇಖೆಯನ್ನೇ ಕಡಿಮೆ ಮಾಡಲಾಗ್ಬಿಟ್ಟಿದೆ. ಇವತ್ತು ಮೋದಿ ಸರ್ಕಾರದ ಈ 5 ವರ್ಷ ಅಂದರೆ ಇತ್ತೀಚಿನ ವರ್ಷಗಳ ಸಾಧನೆ ಕಾರಣಕ್ಕೋಸ್ಕರ 28 ಕೋಟಿ ಜನಕ್ಕಿಂತ ಜಾಸ್ತಿ ಜನರಿಗೆ ಇವತ್ತು ಅವರ ಬಡತನ ರೇಖೆಗಿಂತ ಅವರು ಕಡಿಮೆ, ಅತಿ ಬಡತನ ಇಲ್ಲ. ಕಡು ಬಡತನದಲ್ಲಿ ಇದ್ದವರು 12% ಜನ, ಬಡತನದಲ್ಲಿ ಇದ್ದವರು 25% ಜನ, 25% ಪೀಪಲ್, 25% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಸಮಗ್ರ ಜನಸಂಖ್ಯೆ 25. ಇದು 2014-15 ಇದ್ದು. ಅದರಲ್ಲಿ ಈಗ ಅವರು ಬಡತನ ರೇಖೆ ಹೊರಗೆ ಬಂದಿದ್ದಾರೆ. ನೀತಿ ಆಯೋಗದಿಂದ ಮಲ್ಟಿ ಡೈಮೆನ್ಷನಲ್ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ನೀತಿ ಆಯೋಗದ ವರದಿ. ನೀತಿ ಆಯೋಗದ ವರದಿ ಏನು ಹೇಳಿದೆಯಲ್ಲ ಸರ್, ನೀತಿ ಆಯೋಗದ ವರದಿ ಹೇಳಿದೆಯೋ, ನೀತಿ ಆಯೋಗದ ಬಾಯಲ್ಲಿ ಈ ವರದಿಯನ್ನ ಹೇಳಿಸಲಾಗಿದೆಯೋ ಅನ್ನುವ ಅನುಮಾನ ನನ್ನನ್ನು ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವೇ ಆಗಲೇ ಹೇಳದಂತೆ ಈ ದೇಶದ 80 ಕೋಟಿ ಜನ ರೇಷನ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ತಿನ್ನೋ ಅನ್ನಕ್ಕೋಸ್ಕರ ರೇಷನ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅವತ್ತೆಷ್ಟಿತ್ತು, ಇವತ್ತು ಕೂಡ ಅದರ ಸಂಖ್ಯೆ ಅಷ್ಟೇ ಇದೆ. ನೀವು ಹೇಳಿದ ಪ್ರಕಾರ ಬಡತನದ ರೇಖೆಯಿಂದ ಆ 25 ಕೋಟಿ ಜನ ಹೊರಗಡೆ ಬಂದಿದ್ರೆ ರೇಷನ್ ಕಾರ್ಡ್ಗಳ ಸಂಖ್ಯೆ ಏನಾದರೂ ಕಡಿಮೆ ಆಗಿದೆಯಾ? ಅಲ್ಲಲ್ಲ, ನಾನು ಮುಗಿಸ್ಬಿಡ್ತೀನಿ. ಒಂದೇ ಒಂದು ಅಡಿಷನ್ ಕೊಡ್ತೀನಿ. ಈಗ ನಾವು ಅಂಕಿ ಅಂಶಗಳನ್ನ ಡೌಟ್ ಮಾಡೋದಾದ್ರೆ, ಈವನ್ UNDP ಮತ್ತೆ ವರ್ಲ್ಡ್ ಬ್ಯಾಂಕ್ ಎರಡೂ ಕೂಡ ಇದು ಕೇವಲ ಈ ಸರ್ಕಾರದಲ್ಲಿ ಆಗಿದೆ ಅಂತ ಅವ್ರು ಹೇಳಿಲ್ಲ.
6-7ರಿಂದನೇ ಅಂತ ಕಾಣುತ್ತೆ. ಒಟ್ಟಲ್ಲಿ ಆ ಗ್ಯಾಪಲ್ಲಿ 41.5 ಕೋಟಿ ಜನ ಬಡತನದ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಈ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಅದರಲ್ಲಿ 21.5 ಕೋಟಿ ಜನ ನಮ್ಮ ಅವಧಿಯಲ್ಲಿ ಹಾಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಕಿಅಂಶ ನಾವು ಮಾತ್ರ ಅರ್ಥ ಏನು ಅಂತಂದ್ರೆ ವಿಶ್ವದ ಹೇಳಿದ್ದನ್ನೆಲ್ಲವನ್ನು ಕೂಡ ಹೇಳಿಸಿರು ಅಂದ್ಬಿಟ್ರೆ ಅಲ್ಲಿ ಚರ್ಚೆನೆ ಮುಗಿದೋಗ್ಬಿಡುತ್ತೆ ಅಂತ. ಹಂಗಲ್ಲ. ಇಲ್ಲಿ ಈ ದೇಶದೊಳಗೆ ಇನ್ನೂ 80 ಕೋಟಿ ಜನ ನೀವಿನ್ನೂ ಫುಡ್ ಅವರು ತಿನ್ನೋ ಪ್ರತಿದಿನದ ಅನ್ನಕ್ಕಾಗಿನೇ ಸರ್ಕಾರ ಕೊಡುವಂಥ ರೇಷನ್ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ, ಹಾಗಾದ್ರೆ ನೀವು ಹೊಸ ಜನ ನಾವು 40 ಕೋಟಿ ಬಿಟ್ಬಿಡೋಣ, ಹಳೇದು ಬಿಡೋಣ. ಈಗ ನೀವು ಹೇಳಿದ್ರಲ್ಲ ಈ ಕಳೆದ 2014ರಿಂದ ಈಚೆಗೆ 25 ಕೋಟಿ ಜನ ಹೊರಗಡೆ ಬಂದಿದ್ದಾರೆ ಅದರಿಂದ ಅಂತ ಹೇಳಿ. ಹಾಗಾದ್ರೆ ರೇಷನ್ ಕಾರ್ಡಿನ ಸಂಖ್ಯೆ ಏನಾದರೂ ಕಡಿಮೆ ಆಗಿದೆಯಾ? ಅವರ ರೇಷನ್ ಡಿಪೆಂಡೆನ್ಸಿ ಒಂದು ಗೌರ್ಮೆಂಟ್ ಕಡಿಮೆ ಆಗಿದೆಯಾ? ಹಾಗಾದ್ರೆ ತಿನ್ನೋ ಅನ್ನಕ್ಕೆ ಸರ್ಕಾರದ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಂದ್ರೆ ಬಡತನ ರೇಖೆಯಿಂದ ಕಡಿಮೆ ಬಂದ್ರು ಅಂತ ಕೊಟ್ಟ ಅಂಕಿಅಂಶ ಸತ್ಯವಾ ಸುಳ್ಳ? ಸರ್ಕಾರ ಸುಳ್ಳು ಹೇಳಿಸ್ತಾ? ಈಗ ನಿಮ್ಮ ಸರ್ಕಾರ ಇಲ್ಲಿಂದಲೇ ರೇಷನ್ ಕಾರ್ಡ್ ಇಟ್ಕೊಂಡ್ರು ಯಾರ್ಯಾರು, BPL ಕಾರ್ಡ್ ಇಟ್ಕೊಂಡ್ರು ಯಾರ್ಯಾರು, APL ಕಾರ್ಡ್ ಇಟ್ಕೊಂಡ್ರು ಯಾರು ಒಂಚೂರು ಆಗ್ಬಿಡ್ಲಿ. ಅದಕ್ಕೆ ಸರ್ ಅದಕ್ಕೆ ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಇದ್ರ ಬಗ್ಗೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ದೇಶದ ಪರಿಸ್ಥಿತಿ ಹೇಗಿತ್ತು ನೀವು ಮನಮೋಹನ್ ಸಿಂಗ್ ಸರ್ಕಾರ ಕಂಪೇರ್ ಮಾಡ್ತಾ ಹೇಳಿದ್ರಪ್ಪ. ಆಗ್ಲೇ ಆ ಹೆಣ್ಣು ಮಗಳೊಬ್ಬಳು ಮಾತನಾಡಬೇಕಾದ್ರೆ, ರೈತ ಮಹಿಳೆ ಮಾತನಾಡಬೇಕಾದ್ರೆ 316 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಸ್ವಾಮಿ, ನಮ್ಗೆ ಜಾಸ್ತಿ ಮಾಡಬೇಕಿತ್ತು, 600 ರೂಪಾಯಿ ಮಾಡಬೇಕಿತ್ತು ಅನ್ನೋ ನಿರೀಕ್ಷೆ ಇತ್ತು ನಮಗೆ ಅಂತ ಆಕೆ ಹೇಳ್ತಾ ಇದ್ಲು. ಹಾಗಾದ್ರೆ 2014 ಅಂದ್ರೆ ನಾವೊಂದು ದೇಶವನ್ನ ಬಡತನ ರೇಖೆಯಿಂದ ಹೊರಗಡೆ ತರೋದಕ್ಕಾಗಿ ನಾವು ಮಾಡೋ ಪ್ರಯಾಸ ಹೇಗಿರಬೇಕು ಅನ್ನೋದಾದ್ರೆ, ಈ ದೇಶದೊಳಗಡೆ ಒಬ್ಬ ಹೆಣ್ಣಾಳಿನ ಕೂಲಿ ಎಷ್ಟಿತ್ತು ಸರ್? ಇದು ನರೇಗಾ ಸ್ಕೀಮ್ ಬರೋದಕ್ಕಿಂತ ಮುಂಚೆ 38 ರೂಪಾಯಿ 40 ರೂಪಾಯಿ ಇತ್ತು. ಗಂಡಾಳಿನ ಕೂಲಿ ಎಷ್ಟಿತ್ತು ಸರ್? ಈ ದೇಶದೊಳಗಡೆ ಒಬ್ಬ ಗಂಡಾಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನು ಕಲ್ ಚೆಚ್ಚಿದ್ರೆ, ಕಬಣ ಕೊಟ್ಟಿದ್ರೆ ಅವನು ಕೂಲಿ ಇದ್ದಿದ್ದೆಷ್ಟು ಸರ್? 76 ರೂಪಾಯಿಂದ 78 ರೂಪಾಯಿ. ಅಂದರೆ ಜೀವಿತಾವಧಿಯಲ್ಲಿ ಅವನು ಯಾವತ್ತೂ ಕೂಡ 100 ರೂಪಾಯಿ ನೋಟನ್ನೇ ನೋಡಿರಲಿಲ್ಲ. ನರೇಗಾ ಸ್ಕೀಮ್ ಬಂದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಇಳಿಯೋ ವೇಳೆಗೆ ಆ ಹಣ 300 ರೂಪಾಯಿ ಹತ್ತತ್ರ ಬಂದು ನಿಂತಿದ್ದರಿಂದ ಅವನು ಜೀವಮಾನದಲ್ಲಿ ಫಸ್ಟ್ ಟೈಮ್ 100 ರೂಪಾಯಿ ನೋಟ್ ನೋಡ್ದ. ಅವ್ರು ಹೇಳಿದ್ರೆ ಮನಮೋಹನ್ ಸಿಂಗ್ ಅವ್ರು ಮಾತನಾಡ್ತಾ ಏನಾದರೂ ನಾವು ಇಂಥದ್ದೊಂದು ಸ್ಕೀಮ್ ತಂದ್ವಿ, ನರೇಗಾ ಸ್ಕೀಮ್ ತಂದು ಇಷ್ಟು ಕೋಟಿ ಜನಗಳಿಗೆ ಉದ್ಯೋಗ ಕೊಟ್ವಿ, 40 ರೂಪಾಯಿ ಕೂಲಿ ತಗೊಳ್ತಿದ್ದಂಥ ಹೆಣ್ಮಗಳು ಇವತ್ತು 300 ರೂಪಾಯಿ ಕೂಲಿ ತಗೊಂಡಿದ್ದಾಳೆ, ಅವಳು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾಳೆ ಅಂತ ಅವ್ರು ಹೇಳಿದ್ರೆ ಅದಕ್ಕೊಂದು ನ್ಯಾಯ ಇದೆ, ಅದಕ್ಕೊಂದು ಅರ್ಥ ಇದೆ. On what basis you are claiming that 25 crore people have come from the poverty level? ನಿಮ್ಮ ಪ್ರಕಾರ ಸುಮ್ಮನೆ ಅಂಕಿಅಂಶಗಳನ್ನು ಕೊಡಬೇಡಿ, ನೀವು ಹೇಳಿಸಲಾಗಿದೆ. ಓಕೆ, ಏನ್ ಬಿಟ್ರೆ ಏನಂತಿರ್ತಾವ? ನನಗೆ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ನೀತಿ ಆಯೋಗವನ್ನು ಕ್ವಶನ್ ಮಾಡುವಂಥದ್ದು ದಿಸ್ ಈಸ್ ನೀವು ಯಾವ ಲೆಕ್ಕಕ್ಕೆ ಅಂದರೆ ನಾನು ತುಂಬ ಮೂಲಭೂತಕ್ಕೆ ಹೋಗ್ಬಿಡ್ತೀನಿ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡಿ. ನೀತಿ ಆಯೋಗ ಅಥವಾ ಹಿಂದಿದ್ದು ಪ್ಲಾನಿಂಗ್ ಕಮಿಷನ್ನು ಈ ಥರದ್ದು ಕೆಲವೊಂದು ಇರುತ್ತೆ. ಸುಪ್ರೀಂ ಕೋರ್ಟು ಅಥವಾ ಚೀಫ್ ವಿಜಿಲೆನ್ಸ್ ಕಮಿಷನರು, ಹೈಕೋರ್ಟು, ಸಂವಿಧಾನ. ಇದು ಯಾವ ರೀತಿ ಅಂದರೆ ನಮ್ಮಲ್ಲಿ ಹೇಳ್ತಿದ್ರು ಮದರ್ ಈಸ್ ಅ ಫ್ಯಾಕ್ಟ್, ಫಾದರ್ ಈಸ್ ಎ ಫೇತ್ ಅಂತ. ತಾಯಿ ನೋಡ್ತೀರಾ, ತಾಯಿ ಹೇಳ್ತಾಳೆ, ಇದು ಅಪ್ಪ ಅಂತ ಹೇಳು, ಮಗು ಹೇಳುತ್ತೆ. ಯಾರಿಗೆ ಗೊತ್ತು? ನೀವು ಅಮ್ಮ ಹೇಳಿರೋದನ್ನು ಕ್ವಶನ್ ಮಾಡೋ ಲೆವೆಲ್ಲಿಗೆ ಪ್ರತಿಯೊಂದು ಸಂಶಯ ಮಾಡೋಕ್ಕೆ ಹೋದರೆ ಸರ್ ನೀವು ಏನು ಅಂದರೆ ನೀವು ಸಂವಿಧಾನವನ್ನೇ ಶೇಕ್ ಮಾಡ್ತಾ ಇದ್ದೀರಾ. ಇಂಥ ವಿಚಾರದಲ್ಲಿ ನಾನು ಮಾತನಾಡೋದಿಲ್ಲ ಸರ್. ನಾನು ಏನು ಅಂದರೆ 67 ವರ್ಷ ದೇಶದಲ್ಲಿ 67 ಅಲ್ಲ, ನೀವಿದ್ರೆ ಬಹಳ ಭಾವನಾತ್ಮಕ ತಗೊಂಡ್ಬಿಟ್ರಿ. ಇಲ್ಲ, ಹಾಗಲ್ಲ. ನಂಗೆ ಅನಿಸಿತೆ ಏನು ಅಂದ್ರೆ ಸ್ವಾತಂತ್ರ್ಯ ಬಂದು 67 ವರ್ಷ ಆದರೂ ಸರ್ಕಾರ ಹಂಚಿದ ಬಡತನವ ಅಥವಾ ಶ್ರೀಮಂತಿಗೆ ಈಗ ಏನಾಗಿದೆ, COVID-19 ನಂತರ ನಮ್ಮ ಸುಮಾರು ರಿಪೋರ್ಟ್ಸ್, ಈಗ ಆಕ್ಸ್ಫ್ಯಾಮ್ ಅನ್ನು ನಾವು ಒಪ್ಕೊಳ್ಳೋ ಅನೇಕ ಕೇಂದ್ರ ಸರ್ಕಾರ ಕೂಡ ಅಬ್ಜೆಕ್ಷನ್ ರೈಸ್ ಮಾಡಿದೆ. ಆದ್ರೂ ಅದರದ್ದೇ ವರದಿ ತೊಗೊಂಡು ನಿಮ್ಗೆ ಹೇಳ್ತೇನೆ, 85% ಜನ ಇನ್ಕಮ್ ಕಳ್ಕೊಂಡ್ರು ಅಂತ ಹೇಳಿದ್ರು. ಆಗ ಅಂಥ ಒಂದು ಟೈಮಲ್ಲಿ ಬೇರೆ ಬೇರೆ ದೇಶಗಳೇನು ಮಾಡಿದ್ರು, 1% ಅವ್ರದ್ದು GDP, 10%ವರೆಗೂ ಅವ್ರವ್ರ GDPಯ ಇನ್ಕಮ್ನ ತೆಗೆದು ಜನಕ್ಕೆ ಶಿಫ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ದುಡ್ಡು ಕೊಡೋಕ್ಕೆ ಶುರು ಮಾಡಿದ್ರು. ಅಮೆರಿಕನೂ ಕೊಡ್ತು, ಯುರೋಪಲ್ಲಿ ಕೊಟ್ಟರು, ಆದರೆ ಇದ್ದವ್ರಿಗೂ ಕೊಟ್ಟರು, ಇಲ್ಲದೆ ಇರೋ ಕಷ್ಟ ಆದವ್ರಿಗೂ ಕೊಟ್ಟರು. ಆದರೆ ನಮ್ಮಲ್ಲಿ ಏನು ಮಾಡಿದ್ರು ಅಂದರೆ ಇದಕ್ಕೆ ವಿಭಿನ್ನವಾಗಿ ಯೋಚನೆ ಮಾಡಿದ್ರು. ದುಡ್ಡು ಕೊಟ್ಟು ನೇರವಾಗಿ ಕೊಟ್ಟರೆ ಅದರಿಂದ ಬೇರೆ ಬೇರೆ ದುಷ್ಪರಿಣಾಮ ಆಗುತ್ತೆ. ಅದಕ್ಕೇನು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯೋಚನೆ ಮಾಡಿದ್ದು ಎರಡು. ಒಂದು ಆತ್ಮನಿರ್ಭರ್ ಭಾರತ, ಅದ್ರ ಮೂಲಕ 10% ಆಫ್ ದಿ GDP ಕೊಡ್ತೀವಿ. 70 ಅಥವಾ 80 crores ಏನಿದೆ 70% ಆಫ್ ದಿ ಪಾಪ್ಯುಲೇಷನ್ ಇವ್ರಿಗೆ ಫ್ರೀ ರೇಷನ್ ಕೊಡ್ತೀವಿ ಅಂತ. ಇದರ ಅರ್ಥ ಆ ಕಾಲಘಟ್ಟದಲ್ಲಿ ಜನಕ್ಕೆ ಸಂಕಷ್ಟ ಇದ್ದಿದ್ದರಿಂದ ಅದನ್ನು ಈಗ ಮುಂದುವರಿಸ್ತಿದ್ದೀವಿ. ಅಂದರೆ ಫುಡ್ ಸೆಕ್ಯೂರಿಟಿಗೂ ಒಂದು ಕಾರಣ, ಇನ್ನೊಂದು ನಮ್ಮಲ್ಲಿ ಸಾಕಷ್ಟು ಫುಡ್ ಸ್ಟಾಕ್ ಇದೆ.
ಮತ್ತು ಆದರೆ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಮಾಲ್ ನ್ಯೂಟ್ರಿಷನಲ್ಲಿ ಜಾಸ್ತಿ ಇದ್ದೀವಿ. ಹಾಗಾಗಿ ಏನಾಗುತ್ತೆ, ಇವ್ರಿಗೆ ಪೌಷ್ಟಿಕಾಂಶವಾದ ಆಹಾರ ಇವಾಗ ಏನೇನೋ ತಗೊಳ್ಳೋದು, ನಾವೀಗ ಆಹಾರವನ್ನು ಕೊಡ್ತಾ ಇದ್ದೀವಿ, ಹಾಗಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಯಾವುದೂ ಕಾರಣಕ್ಕೂ ಈ 70-80 ಕೋಟಿ ಜನ ನಾವು ರೇಷನ್ ಕೊಡೋದಕ್ಕೂ BPLಗೂ ಸೇರಿಸೋದು ಬಹುಶಃ ಸರಿಯಲ್ಲ ಅಂತ.